ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 809 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಈ ವಿಡಿಯೋದಲ್ಲಿ ನಾವು ಮೇ 2025ರ 8ನೇ ಭಾಗದ ಪ್ರಮುಖವಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ. ಮುಂದಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅದು PC ಇಂದ DC ಅಂತ ಕರಿತೀವಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇಂದ ದೇಶದ ಅತ್ಯಂತ ಪ್ರತಿಷ್ಠಿತ, ಅತ್ಯಂತ ಕಷ್ಟದ ಎಕ್ಸಾಮ್ ಅಂತ ಏನು ಕರಿತೀವಿ, UPSC ಎಕ್ಸಾಮ್ವರೆಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಬೋದು. ಸರ್, UPSCಗೆ ಎಕ್ಸಾಮ್ಗೆ ಯೂಸ್ ಆಗ್ತಾವ ಅಂತ ನೋಡೋದಾದ್ರೆ, ನಿನ್ನೆ ನಡೆದಿರ್ತಕ್ಕಂತಹ ಮೊನ್ನೆ UPSC ಪ್ರಿಲಿಮ್ಸ್ GK ಪೇಪರಲ್ಲಿ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಕ್ಲಾಸ್ ನಂಬರ್ 807 ಮತ್ತು 808. ಹೋಗಿ ನೋಡಬಹುದು. ಒಂದು ಕಡೆ ಅಟ್ಲೀಸ್ಟು ನಾವು ಒಂದು ದೊಡ್ಡ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಅಂತ ನಮ್ಮನ್ನು ನಾವು ಒಂದು ತುಲನಾತ್ಮಕವಾಗಿ ಕಂಪ್ಯಾರಿಸನ್ ಮಾಡಿದಾಗ ನಾವು ಯಾವ ಹಂತದಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಡೆಫಿನೆಟ್ ಆಗಿ ಒಂದು ದೊಡ್ಡ ಪರೀಕ್ಷೆಗೆ ಪ್ರಿಪೇರ್ ಆದಾಗ ಸಣ್ಣ ಪರೀಕ್ಷೆಗಳು ಈಸಿಯಾಗಿ ಪಾಸ್ ಆಗ್ಬೋದು ಅನ್ನೋದು ಗೊತ್ತಿರತಕ್ಕಂಥ ವಿಚಾರ. ಆದರೂ ಕೂಡ UPSC ನಮ್ಮ ಲೆವೆಲ್ ಅಲ್ಲ ಅಂದ್ಬಿಟ್ಟು ಆ ಪೇಪರ್ನ ನೋಡದೇ ಇರಬೇಡಿ. ಒಂದ್ಸಲ ದಯವಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀವಿ, ನೋಡಿ. ಅಥವಾ ತಾಳ್ಮೆ ಇದ್ದರೆ ಆ ಪೇಪರಲ್ಲಿ ಹೆಂಗೆ ಪ್ರಶ್ನೆ ಬಂದಿದೆ, ನಾವೇನು ಡಿಸ್ಕಷನ್ ಮಾಡಿದ್ವಿ, ಯಾವ ರೀತಿಯಾಗಿ ಇನ್ನೂ ನಮ್ಮ ಪ್ರಿಪ್ರೇಷನ್ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಾಗಬೇಕು ಒಂದು ಕಡೆ. ಮತ್ತೊಂದು ಕಡೆ ನಾವು ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ಇನ್ನೇನನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಲ್ವಾ. ಅದೆಲ್ಲವನ್ನು ಕೂಡ ನಮಗೂ ಕೂಡ ಒಂದು ಮಾರ್ಗದರ್ಶನ ಅಂತ ತಿಳ್ಕೊಂಡು ನಾನು ಕೂಡ ಸಾಲ್ವ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಹೋಗಿ ನೋಡಿ. ಸುಮಾರು ಒಂದು 25, 26, 27 ಪ್ರಶ್ನೆ ಇರಬೇಕು. ಪ್ರತಿಯೊಂದನ್ನು ಕೂಡ ಅನಾಲಿಸಿಸ್ ಮಾಡಿದ್ದೀನಿ, ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತು ಮೇ 2025 ಪಾರ್ಟ್ 8ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ? ನವದೆಹಲಿಯ ಭಾರತ ಮಂಟಪದಲ್ಲಿ ಉದಯಿಸುತ್ತಿರುವ ಈಶಾನ್ಯ ಭಾರತದ ಹೂಡಿಕೆದಾರರ ಶೃಂಗಸಭೆ ನೋಡಿ, ರೈಸಿಂಗ್ ನಾರ್ತ್ ಈಸ್ಟ್ ಇನ್ವೆಸ್ಟರ್ಸ್ ಸಮಿಟ್ ಅಂತ. ಈ ರೀತಿಯಾಗಿರ್ತಕ್ಕಂಥ ಸಮಿಟ್ಸು ಎಕ್ಸಾಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದ್ರೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋವಾಗ ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ಅದಕ್ಕೋಸ್ಕರ PC ಇಂದ DC ಯಾವುದೇ ಕ್ವಶನ್ ಪೇಪರ್ ಬಂದರೂ ಕೂಡ ಸೊಲ್ಯೂಷನ್ ಮಾಡ್ತಕ್ಕಂಥ ಪ್ರಯತ್ನ. ಬಟ್ ಇಡೀ 100 ಕ್ವಶನ್ ಸಾಲ್ವ್ ಮಾಡೋಕೆ ಆಗದೆ ಇರ್ಬೋದು ಸಮಯ. ಅಟ್ಲೀಸ್ಟು ಅದರ ತಿರುಳನ್ನು, ಅದರ ಏನು ಸಂಪೂರ್ಣ ಥೀಮ್ ಏನಿದೆ ಅನ್ನೋದು ತಿಳ್ಕೊಂಡಾಗ ನಮ್ಮ ಪಾಠದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ, ನಿಮ್ಮ ಓದಿನಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಅದು ಇಂಪಾರ್ಟೆಂಟ್. ಹೀಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನಾಗರೇಟೆಡ್ ದ ರೈಸಿಂಗ್ ನಾರ್ತ್ ಈಸ್ಟ್ ಇನ್ವೆಸ್ಟರ್ಸ್ ಸಮಿಟ್ ಅಟ್ ಭಾರತ ಮಂಟಪಂ, ನ್ಯೂ ಡೆಲ್ಲಿ. ಇದ್ರ ಬಗ್ಗೆ ಏನೇನು ತಿಳ್ಕೊಬೇಕಂತ ಮೊದಲು ನೋಟ್ ಮಾಡ್ಕೊಂಬಿಡೋಕೆ, ಯಾಕಂದ್ರೆ ಬರೀ ಹೇಳಿಕೆಗಳ ಮುಖಾಂತರ ಬರ್ತವೆ, ಎಷ್ಟು ಕನ್ಫ್ಯೂಸಿಂಗ್ ಆಗಿದ್ದಾವೆ. ನಿನ್ನೆ ಪೇಪರಲ್ಲಿ ನೋಡಿ, ಖೋಖೋ ವರ್ಲ್ಡ್ ಕಪ್ ಬಗ್ಗೆ. ಖೋಖೋ ವರ್ಲ್ಡ್ ಕಪ್ ಯಾರು ಗೆದ್ದಿದ್ದಾರೆ ಅಂದರೆ ಇಂಡಿಯಾ ಗೆದ್ದಿದೆ. ಹೌದು, ಇಂಡಿಯಾದ ಪುರುಷರ ತಂಡ ಗೆದ್ದಿದೆ, ಭಾರತದ ಮಹಿಳೆಯರ ತಂಡ ಕೂಡ ಗೆದ್ದಿದೆ. ಯಾರನ್ನ ಸೋಲಿಸಿದೆ ಅಂದರೆ, ನಮ್ಗೆ ಗೊತ್ತಿದೆ, 2 ಪುರುಷರ ಮತ್ತು ಮಹಿಳೆಯರ ತಂಡ ನೇಪಾಳ ತಂಡವನ್ನೇ ಸೋಲಿಸಿದ್ದಾರೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಭಾರತದ ಪುರುಷರ ತಂಡವು ನೇಪಾಳದ ಪುರುಷರ ತಂಡವನ್ನ ಎಷ್ಟು ಗೋಲ್ಗಳಿಂದ ಅಂತರದಿಂದ ಸೋಲಿಸಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಾರತದ ಮಹಿಳೆಯರ ಖೋಖೋ ತಂಡ ನೇಪಾಳದ ಮಹಿಳೆಯರ ಖೋಖೋ ತಂಡವನ್ನು ಎಷ್ಟು ಅಂತರದಿಂದ ಸೋಲಿಸಿದೆ ಅಂತ ಕೊಟ್ಟು ಒಂದೇ ಒಂದು ಮೇಜರ್ ಕನ್ಫ್ಯೂಷನ್ ಏನು ಮಾಡಿದ್ದಾರೆ ಅಂದರೆ, ಮಹಿಳೆಯರ ತಂಡ ಎಷ್ಟು ಗೋಲ್ಗಳ ಅಂತರದಲ್ಲಿ ಗೆದ್ದಿದೆಯೋ ಅದನ್ನ ಪುರುಷರ ತಂಡದ ಕ್ವಶನ್ ಅಲ್ಲಿ, ಪುರುಷರ ತಂಡ ಎಷ್ಟು ಹಂತದಿಂದ ಗೆದ್ದಿದೆಯೋ ಅದನ್ನು ಮಹಿಳೆಯರ ತಂಡದಲ್ಲಿ ಕೊಟ್ಬಿಟ್ಟು ಕನ್ಫ್ಯೂಷನ್ ಮಾಡಿ ಫೈನಲಿ ನಿಮ್ಮನ್ನ ಟೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ. ಇನ್ನು ಮೊದಲನೇ ಹೇಳಿಕೆ ಇತ್ತು, ಅದು ಎಲ್ಲಿ ನಡೆದಿತ್ತು ಅಂತ, ಅದಂತ ಈಸಿ ಇತ್ತು. ಹೀಗೆ ಇಷ್ಟು ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ. ನಾವು ಯಾವ ರೀತಿಯಾಗಿ ರೆಡಿ ಆಗಬೇಕು? ಈ ಪ್ರಶ್ನೆ ಮೇಲೆ ಏನು ಬರಬಹುದು? ಇತ್ತೀಚೆಗೆ ರೈಸಿಂಗ್ ನಾರ್ತ್ ಈಸ್ಟ್ ಇನ್ವೆಸ್ಟರ್ಸ್ ಸಮಿಟ್ ಅಂತಾನೆ ಕೊಡಬಹುದು, ಅಥವಾ ಉದಯಿಸುತ್ತಿರುವ ಈಶಾನ್ಯ ಭಾರತದ ಹೂಡಿಕೆದಾರರ ಶೃಂಗಸಭೆ ಎಲ್ಲಿ ನಡೆಯಿತು? ಫಸ್ಟ್ ಕ್ವಶನ್ ಸಿಂಪಲ್ ಆಗಿ ಕೇಳಬಹುದು, ಎಲ್ಲಿ ನಡೆಯಿತು ಅಂತ. 4 ಆಪ್ಷನ್ ಕೊಡ್ಬೋದು. 1 ಗುವಾಹತಿ, 2ನೇದು ಹೈದರಾಬಾದ್, 3ನೇದು ನವದೆಹಲಿ, ಬೆಂಗಳೂರು ಅಂತ ಕೊಡ್ಬೋದು. ಅಥವಾ ನಾರ್ತ್ ಈಸ್ಟ್ ಅಂದ್ಬಿಟ್ಟು ನಾರ್ತ್ ಈಸ್ಟ್ ಇದೆ ಒಂದು 3-4 ಪ್ಲೇಸಸ್ನ ಕೊಡ್ಬೋದು. ಬೇರೆ ಬೇರೆ ರಾಜಧಾನಿಗಳು, ಇಟಾನಗರ್ ಕೊಡ್ಬೋದು, ಗುವಾಹತಿ ಕೊಡ್ಬೋದು, ಅಥವಾ ಇನ್ನೊಂದು ಇಂಫಾಲ್ ಕೊಡ್ಬೋದು ಅಲ್ವಾ. ನೆನ್ಪಿಟ್ಕೊಂಡೆ. ಮತ್ತು ಯಾರು ಉದ್ಘಾಟನೆ ಮಾಡಿದ್ರು ಅಂತ ಕೇಳ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ. ಸ್ವತಃ ಪ್ರಧಾನಮಂತ್ರಿಗಳೇ ಉದ್ಘಾಟನೆ ಮಾಡಿದ್ರು, ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೈಸಿಂಗ್ ನಾರ್ತ್ ಈಸ್ಟ್ ಇನ್ವೆಸ್ಟರ್ಸ್ ಸಮಿಟ್ ಜೊತೆಗೆ ಯಾವ ಡೇಟ್ ನಡೀತು ಮತ್ತು ಅಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ಪ್ರಧಾನಮಂತ್ರಿಗಳು ಹಂಚ್ಕೊಂಡಿದ್ರು, ಅವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಹಾಗಾದ್ರೆ
ಏನಿದೆ ನ್ಯೂಸ್ ಪೇಪರ್ ಕಟಿಂಗ್. ಅಸ್ಸಾಂನಲ್ಲಿ ದೇಶದ ಮೊದಲ ಸ್ವದೇಶಿ ಕಂಡಕ್ಟರ್ ಶೀಘ್ರ ಉತ್ಪಾದನೆ. ನೋಡಿ, ಅಸ್ಸಾಂನಲ್ಲಿ ರೈಸಿಂಗ್ ನಾರ್ತ್ ಈಸ್ಟ್ ಇನ್ವೆಸ್ಟರ್ ಸಮಿಟ್ ಅಂದಮೇಲೆ ನಾರ್ತ್ ಈಸ್ಟ್ ಸ್ಟೇಟ್ಸೇ ಅಲ್ಲಿ ಪ್ರಮುಖವಾಗಿರ್ತವೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಅಸ್ಸಾಂನಲ್ಲಿ ದೇಶದಲ್ಲಿಯೇ ಮೊದಲ ಸ್ವದೇಶಿ ಸೆಮಿಕಂಡಕ್ಟರ್ ಉತ್ಪಾದನೆ ಶೀಘ್ರದಲ್ಲಿ ಆಗುತ್ತೆ ಅಂತ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಈಶಾನ್ಯ ರಾಜ್ಯಗಳ ಹೂಡಿಕೆ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಘೋಷಣೆ. ಭಾರತದ ಸೆಮಿಕಂಡಕ್ಟರ್ ಉತ್ಪಾದನೆಗೆ ಬೇಕಾದ ಪೂರಕ ವ್ಯವಸ್ಥೆ ಬಲಪಡಿಸುವಲ್ಲಿ ಈಶಾನ್ಯ ಭಾರತದ ಗಣನೀಯ ಪಾತ್ರವನ್ನು ವಹಿಸ್ತಾ ಇದೆ. ಅಸ್ಸಾಂ ಮೂಲದ ಸೆಮಿಕಂಡಕ್ಟರ್ ಘಟಕವೊಂದರಿಂದ ಮೊದಲ ಮೇಡ್ ಇನ್ ಇಂಡಿಯಾ ಚಿಪ್ ಕೂಡ ಶೀಘ್ರದಲ್ಲಿ ಎಲ್ಲರ ಕೈಗೆ ಸಿಗಲಿದೆ ಅಂತ ಹೇಳಿದರು. ಹೊಸದಿಲ್ಲಿಯಲ್ಲಿ ಶುಕ್ರವಾರ ನಡೆದ ಉದಯಿಸುತ್ತಿರುವ ಈಶಾನ್ಯ ಭಾರತದ ಹೂಡಿಕೆದಾರರ ಶೃಂಗಸಭೆ ರೈಸಿಂಗ್ ನಾರ್ತ್ ಈಸ್ಟ್ ಇನ್ವೆಸ್ಟರ್ ಸಮಿಟ್ ಭಾರತ ಮಂಟಪಂನಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಪ್ರಧಾನಿಗಳು ಒಂದಷ್ಟು ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ, ನೋಡಬಹುದು. ಈಗ ಪ್ರಸ್ತುತ ಭಾರತ $125 ಕೋಟಿ ವಹಿವಾಟನ್ನ ನಮ್ಮ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮುಖಾಂತರ ಆಸಿಯಾನ್ನೊಂದಿಗೆ ಮಾಡ್ತಾ ಇದೆ. ಹಾಗಾಗಿ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನ ಫ್ರಂಟಿಯರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಬೇರೆ ದೇಶಗಳೊಂದಿಗೆ ಗಡಿ ಭಾಗವನ್ನು ಹಂಚಿಕೊಂಡಿರ್ತಕ್ಕಂತಹ, ಬೇರೆ ದೇಶಗಳೊಂದಿಗೆ ಒಂದು ಗಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಪ್ರದೇಶಗಳಾಗ್ತವೆ. ಅದನ್ನ $200 ಶತಕೋಟಿ ಮೀರುವ ನಿರೀಕ್ಷೆ ಇದೆ. ಜೊತೆಗೆ ಆಸಿಯಾನ್ ಜೊತೆಗಿನ ವ್ಯಾಪಾರಕ್ಕೆ ಈಶಾನ್ಯ ರಾಜ್ಯಗಳೇ ಹೆದ್ದಾರಿ. ಅದಕ್ಕೋಸ್ಕರ ಹೇಳ್ತಾರೆ ನಾರ್ತ್ ಈಸ್ಟ್ ಟು ಬಿ ದ ಗೇಟ್ ವೇ ಫಾರ್ ದ ಟ್ರೇಡ್ ವಿತ್ ಸೌತ್ ಈಸ್ಟ್ ಏಷ್ಯಾ ಅಂತ ಮೋದಿ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಇನಾಗ್ರೇಟಿಂಗ್ ದ ರೈಸಿಂಗ್ ನಾರ್ತ್ ಈಸ್ಟ್ ಸಮಿಟ್, PM says region is no longer a frontier but a front runner of growth ಅಂತ. ನಮ್ಮ ಫ್ರಂಟಿಯರ್ ಸ್ಟೇಟ್ಸ್ ಅಂತ ಕರಿತಾ ಇದ್ವಿ, ನಾರ್ತ್ ಈಸ್ಟರ್ನ್ ಫ್ರಂಟಿಯರ್ ಸ್ಟೇಟ್ಸ್ ಅಂತ. ಅದರ ಅರ್ಥ ಬೇರೆ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡು ಅವುಗಳಿಗೆ ಒಂದು ಮಾರ್ಗವಾಗಿ ನಮ್ಮ ರಾಜ್ಯಗಳಿದ್ವು. ಬಟ್ ಇವು ಕೇವಲ ಫ್ರಂಟಿಯರ್ ಸ್ಟೇಟ್ಸ್ ಅಷ್ಟೇ ಅಲ್ಲ, ಫ್ರಂಟ್ ರನ್ನರ್ ಆಫ್ ದ ಗ್ರೋತ್ ಅಂತ ಹೇಳಿದರೆ ದ ರೀಜನ್ ಆಫರ್ಸ್ ಎ ವೈಡ್ ರೇಂಜ್ ಆಫ್ ಎಕನಾಮಿಕ್ ಅಂಡ್ ಇಂಡಸ್ಟ್ರಿಯಲ್ ಅಪಾರ್ಚುನಿಟೀಸ್ ಅಂತ ಪ್ರಧಾನಿಗಳು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ. ಕೋಲ್ಕತ್ತಾ ಬಂದರನ್ನ ಮಯನ್ಮಾರ್ನ ಸಿತ್ವೆ ಬಂದರಿಗೆ ಸಂಪರ್ಕ ಕಲ್ಪಿಸುವ ಕಲಾದನ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ಯೋಜನೆ ಈಗ ಆಲ್ರೆಡಿ ಜಾರಿಯಲ್ಲಿದೆ. ಇದ್ರ ಬಗ್ಗೆ ನಾವು ಎಕನಾಮಿಕ್ ಸರ್ವೇದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ಭಾರತ ಮತ್ತು ಮಯನ್ಮಾರ್ ಥೈಲ್ಯಾಂಡ್ ತ್ರಿಪಕ್ಷೀಯ ಹೆದ್ದಾರಿಯು ಥೈಲ್ಯಾಂಡ್, ವಿಯೆಟ್ನಾಂ ಮತ್ತು ಲಾವೋಸ್ ಜೊತೆಗಿನ ಭಾರತದ ಸಂಪರ್ಕವನ್ನು ಬಲಗೊಳಿಸುತ್ತದೆ. ಹೀಗೆ ಗುವಾಹತಿ, ಇಂಫಾಲ, ಅಗರ್ತಲವನ್ನು ಬಹುಮಾದರಿ ಲಾಜಿಸ್ಟಿಕ್ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತಕ್ಕಂಥ ಹೆಚ್ಚಿನ ಮಾಹಿತಿ ಕೂಡ ಇದೆ, ನೋಡಬಹುದು. PM Modi inaugurates Northeast Investors Summit 2025, 23rd May, New Delhi. Rising Northeast Investors Summit ನೆನಪಿಡಿ. ಸರಿ, ನೋಡಿದ್ವಿ. ಇನ್ನು ಎರಡನೇ ಪ್ರಶ್ನೆ. ಈ ಪ್ರಶ್ನೆ ಮೇಲೆ ಈಗ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೂಡ ಬಂದಿತ್ತು. ಜಪಾನನ್ನ ಹಿಂದಿಕ್ಕಿ ಭಾರತ ವಿಶ್ವದ ಎಷ್ಟನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತಾ ಇದೆ ಅಂದ್ರೆ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತಾ ಇದೆ. ಕಳೆದ ವರ್ಷದಿಂದ ಮಾತಾಡ್ತಾ ಇದ್ವಿ, ಬಟ್ ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ನೀತಿ ಆಯೋಗದ CEO ಈಗ ಅದನ್ನ ಅನೌನ್ಸ್ ಮಾಡಿದ್ರೆ ಇಂಡಿಯಾ ಬಿಕಮ್ಸ್ ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಎಕಾನಮಿ. ಮತ್ತೆ ಇದ್ರ ಮೇಲೆ ಏನ್ ಪ್ರಶ್ನೆ ಕೇಳಬಹುದು ಹೇಳಿಕೆಗಳ ಮುಖಾಂತರ? ಪ್ರಪಂಚದ ಅತಿ ದೊಡ್ಡ 5 ಎಕಾನಮಿಗಳನ್ನ ನಾವು ಲಿಸ್ಟ್ ಮಾಡ್ತಾ ಹೋದ್ರೆ ಮೊದಲನೇದು ಅಮೆರಿಕವೇ ಆಗುತ್ತೆ, ಎರಡನೇದು ಚೀನಾ, ಮೂರನೇದು ಜರ್ಮನಿ, 4ನೇದೇ ನಮ್ಮ ಭಾರತ ಪ್ರಪಂಚದಲ್ಲಿ ಅತಿ ದೊಡ್ಡ 4ನೇ ಆರ್ಥಿಕತೆ ಆಗ್ತಾ ಇದೆ. 5ನೇ ಸ್ಥಾನಕ್ಕೆ ಜಪಾನ್ ಅನ್ನ ಹಿಂದಿಕ್ತಾ ಇದೆ. ಇನ್ನೆರಡು ವರ್ಷಗಳಲ್ಲಿ ಭಾರತ ಡೆಫಿನೆಟ್ಲಿ ಜರ್ಮನಿಯನ್ನ ಹಿಂದಕ್ಕಿ 3ನೇ ಸ್ಥಾನಕ್ಕಂತೂ ಅತಿ ಶೀಘ್ರದಲ್ಲಿಯೇ ಬರಲಿದೆ. ಬಟ್ ಚೀನಾ ಅಮೆರಿಕವನ್ನು ಹಿಂದಿಕ್ಬೇಕಾದ್ರೆ ಇನ್ನು ಬಹಳಷ್ಟು ಬೆಳವಣಿಗೆಯನ್ನ ಹೊಂದಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಅದಕ್ಕೆ ನಮ್ಮೆಲ್ಲರ ಕೊಡುಗೆಯೂ ಕೂಡ ಅತ್ಯಮೂಲ್ಯವಾಗಿದೆ. ಬನ್ನಿ, ಹಾಗಾದ್ರೆ ಏನಿದೆ? ಜಪಾನ್ ಹಿಂದಿಕ್ಕಿದ ಭಾರತ ಈಗ 4ನೇ ಅತಿ ದೊಡ್ಡ ಆರ್ಥಿಕತೆ. ನೀತಿ ಆಯೋಗದ ಹೇಳಿಕೆ. ಜಪಾನ್ ದೇಶವನ್ನ ಹಿಂದಿಕ್ಕಿರುವ ಭಾರತವು ಜಾಗತಿಕ ಮಟ್ಟದಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ನೀತಿ ಆಯೋಗದ CEO ಆಗಿರ್ತಕ್ಕಂತಹ BVR ಸುಬ್ರಹ್ಮಣ್ಯಂ ಅವರು ಈ ಸಂದರ್ಭದಲ್ಲಿ ಹೇಳಿದರೆ. ನೀತಿ ಆಯೋಗದ ಸಭೆಯಲ್ಲಿ ನಡೆದ ಚರ್ಚೆ ಕುರಿತು ವಿವರ ನೀಡುವ ವೇಳೆ ಅವರು ವಿಷಯವನ್ನು ಪ್ರಸ್ತಾಪಿಸಿ ಹೇಳ್ತಾ ಇದ್ರು, ಜಾಗತಿಕ ಮಟ್ಟದ ಭೌಗೋಳಿಕ ಮತ್ತು ಆರ್ಥಿಕ ಸ್ಥಿತಿಗತಿಯು ಭಾರತಕ್ಕೆ ಅನುಕೂಲಕರವಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ನ ದತ್ತಾಂಶಗಳನ್ನು ಉಲ್ಲೇಖಿಸಿದ ಅವರು, ಭಾರತವು ಸದ್ಯ $4 ಟ್ರಿಲಿಯನ್ $4 ಟ್ರಿಲಿಯನ್ ಎಕಾನಮಿಯಾಗಿದೆ. ಅರ್ಥ 340 ಲಕ್ಷ ಕೋಟಿಗಳಷ್ಟು ಆರ್ಥಿಕತೆಯನ್ನು ಭಾರತ ಹೊಂದಿದೆ. ಆರ್ಥಿಕತೆ ಅಂದ್ರೂ ಅಷ್ಟೇ, ನಮ್ಮ GDP ಅಂದ್ರೂ ಅಷ್ಟೇ. ಇಲ್ಲಿ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಎಕನಾಮಿಕ್ಸ್ ಅಲ್ಲಿ ಹೇಳ್ತೀವಿ. ಜನರಲ್ ಆಗಿ
ಭಾರತ ಎಷ್ಟನೇ ಅತಿ ದೊಡ್ಡ ಆರ್ಥಿಕತೆ ಅಂದರೆ 4ನೇ ಅತಿ ದೊಡ್ಡ ಆರ್ಥಿಕತೆ. ಭಾರತದ GDP ಎಷ್ಟಿದೆ ಅಂದರೆ 340 ಲಕ್ಷ ಕೋಟಿ. 340 ಲಕ್ಷ ಕೋಟಿ ಇದೆ. ಅರ್ಥ ಮಾಡ್ಕೊಳ್ಬೇಕು. ನಾವು $4 ಟ್ರಿಲಿಯನ್ ಅನ್ಬೋದು ಆಲ್ಮೋಸ್ಟ್. ಪ್ರಸ್ತುತ ಅಮೆರಿಕ 1ನೇ ಸ್ಥಾನ, ಚೀನಾ 2ನೇ ಸ್ಥಾನ ಮತ್ತು ಜರ್ಮನಿಯು 3 ಕ್ರಮವಾಗಿ ಪ್ರಥಮ, ದ್ವಿತೀಯ, 3ನೇ ಅತಿ ದೊಡ್ಡ ಆರ್ಥಿಕತೆಗಳಾಗಿದ್ದಾವೆ. ಆ ನಂತರದ ಸ್ಥಾನದಲ್ಲಿ ಭಾರತವಿದೆ. 2024ರವರೆಗೂ ಭಾರತವು 5ನೇ ಅತಿ ದೊಡ್ಡ ಆರ್ಥಿಕತೆ ಆಗಿತ್ತು. ಕೇಂದ್ರ ಸರ್ಕಾರವು ಆರ್ಥಿಕ ಯೋಜನೆಗಳನ್ನ ಬೆಳವಣಿಗೆಗೆ ಪೂರಕವಾಗಿ ಹಲವು ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ. ಇವುಗಳಲ್ಲಿ ಸ್ಥಿರತೆ ಕಾಯ್ದುಕೊಂಡ್ರೆ ಮುಂದಿನ 3 ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಈ ಸಂದರ್ಭದಲ್ಲಿ ನೀತಿ ಆಯೋಗದ CEO ಆಗಿರ್ತಕ್ಕಂತಹ BVR ಸುಬ್ರಹ್ಮಣ್ಯಂ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಕೆಲವೊಂದಷ್ಟು ಬರ್ತಾ ಇರ್ತವೆ, ಅವೆಲ್ಲ ಕಾಮನ್. ಐಫೋನು ಭಾರತದಲ್ಲಿ ತಯಾರಿಸಬೇಡ್ರಿ, ಅಮೆರಿಕದಲ್ಲೇ ಇದು ಮಾಡಬೇಕು ಅಂತ ಮೊನ್ನೆ ಟ್ರಂಪ್ ಹೇಳ್ತಾ ಇದ್ದ. ಸುಂಕ ಏರಿಕೆ ಬಗ್ಗೆ ಕೂಡ ತಾನೇ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ. ಬಟ್ ಅದನ್ನ ಸರಿದೂಗಿಸ್ಕೊಳ್ಳಕ್ಕೆ ಸರ್ಕಾರಗಳು ಕ್ರಮವನ್ನು ತೆಗೆದುಕೊಳ್ತಾರೆ. ನಮ್ಮ ಥಿಂಕ್ ಟ್ಯಾಂಕ್ ಇರುತ್ತೆ, ನೀತಿ ಆಯೋಗ, ಸರ್ಕಾರ, ಅವರೆಲ್ಲ ಅದಕ್ಕೆ ಏನು ಬೇರೆ ಪರ್ಯಾಯ ಅದನ್ನೆಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ಇನ್ನೊಂದು 2-3 ಅಂಶ ಇದಾವೆ, ಬಹಳ ಇಂಪಾರ್ಟೆಂಟ್ ಇದಾವೆ. ಈಗ ಸದ್ಯ ನೆನ್ಪಿಟ್ಕೊಂಡಿರಿ, ಮುಂದೆ ಎಕ್ಸಾಮ್ ಯೂಸ್ ಆಗ್ತವೆ. ಒಂದೇನಂದ್ರೆ, ಹೌದು ಭಾರತ 2047ರ ವೇಳೆಗೆ ವಿಕಸಿತ ಭಾರತ ಆಗುತ್ತೆ, ದಟ್ಸ್ ಫೈನ್. ಈಗ ವಿಶ್ವ ಬ್ಯಾಂಕ್ ಯಾವುದು ವರ್ಲ್ಡ್ ಬ್ಯಾಂಕ್ ಪ್ರಕಟಿಸಿರ್ತಕ್ಕಂಥ ಒಂದು ವರದಿ ಪ್ರಕಾರ $14,005 ಪರ್ ಕ್ಯಾಪಿಟ ಇನ್ಕಮ್ ಇದ್ರೆ ಆ ಒಂದು ದೇಶಗಳನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ಪರಿಗಣಿಸಲಾಗುತ್ತದೆ ಅಂತೆ. ಹೊಸ ವಿಚಾರ ತಿಳ್ಕೊಳ್ತಾ ಇದೀವಿ. ನಾವು ತಿಳ್ಕೊಂಡಿದ್ವಿ ನಾವು ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಷ್ಟ್ರ ಅಂತ. ಬಟ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅನ್ಬೇಕಾದ್ರೆ ಎಷ್ಟು ಬೇಕ್ರಿ ನಮ್ಮ ಹತ್ರ ದುಡ್ಡು, ತಲಾ ಆದಾಯ ಅಂತ ಕೇಳಕ್ಕೆ ಇಲ್ಲಿ ಒಳ್ಳೆ ಐಡಿಯಾ ಸಿಗ್ತಾ ಇದೆ. ಏನಂದ್ರೆ $14,005 ಅಂದ್ರೆ ಪ್ರತಿಯೊಬ್ಬರ ತಲಾ ಆದಾಯ 11,92,882 ಇರಬೇಕಂತೆ. ಅವಾಗ ಮಾತ್ರ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಕ್ಕೆ ಸಾಧ್ಯ ಅಂತೆ. ಬಟ್ ಇವಾಗ ಎಷ್ಟಿದೆ ನಮ್ದು ಅಲ್ವಾ? ಈಗ ಭಾರತದಲ್ಲಿರ್ತಕ್ಕಂತಹ ತಲಾ ಆದಾಯ ಪ್ರಸಕ್ತವಾಗಿ $2,45,293 ಇದೆ. ಅಂದ್ರೆ ಡಾಲರಲ್ಲಿ ಬಂದ್ರೆ, ಡಾಲರಲ್ಲಿ ನೋಡೋದಾದ್ರೆ $14,000 ಇರಬೇಕು. ನಮ್ದು ಇವಾಗ ಎಷ್ಟಿದೀವಿ? $2,880 ಇದೆ ಪರ್ ಕ್ಯಾಪಿಟ. ಅಂದ್ರೆ ನಂದು 2,880, ನಿಮ್ದು ಎಲ್ಲರದು ಅವರೇಜ್ ಔಟ್ ಮಾಡಿದಾಗ ಎಲ್ಲಿ ಸಾರ್ ನಮ್ದು ಇನ್ನೂ ₹1 ದುಡಿತಾ ಇಲ್ಲ ನಾವು ಅನ್ಬೋದು. ನೀವು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇವಾಗ ನೋಡಿ 2,880. ಬಟ್ ಯಾವರೇಜ್ ಔಟ್ ಮಾಡಿದಾಗ $2,880 ಇದೆ ನಮ್ಮ ಪರ್ ಕ್ಯಾಪಿಟ ಇನ್ಕಮ್. ಬಟ್ 14,000 ಯಾವತ್ತು ಬರುತ್ತೆ ಅವತ್ತು ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗ್ತೀವಿ. ಈ 14,000 ಅಲ್ಲಿಗೆ ನಿಲ್ಲಲ್ವಲ್ಲ. ನಾವು 14,000 ಹೋಗೋದ್ರೊಳಗೆ ಅವರು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು 18,000 ಅಂತ ಅಂದ್ಬಿಡ್ಬೋದು. ನೋಡೋಣ. ಒಟ್ಟಲ್ಲಿ ನಾವು ಈ ರೇಂಜಲ್ಲಿ ಡೆವಲಪ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ಆದಷ್ಟು ಶೀಘ್ರದಲ್ಲಿಯೇ. ಬಟ್ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕೋಸ್ಕರ. ಹೌದು, ನಮ್ಮ GDP ದೊಡ್ಡದಾಗ್ತಾ ಇದೆ, 3ನೇ ಅತಿ ದೊಡ್ಡದಾಗ್ಬೋದು, ಈ 4 ಇದೆ 3ಕ್ಕೆ ಬರಬಹುದು. ಬಟ್ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸೊ ಆಬ್ವಿಯಸ್ಲಿ ದುಡಿಯೋರ ಸಂಖ್ಯೆ ಕಮ್ಮಿ ಇದೆ. ಸೊ ದೇಶ ಅಂದಮೇಲೆ, ದೊಡ್ಡ ದೇಶ ಅಂದಮೇಲೆ ಇದ್ದಿದ್ದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಇಷ್ಟಾದರೂ ತೊಂದರೆ ಇಲ್ಲ ಅಂದ್ರೆ ಹಂಗೆ ನಿಭಾಯಿಸೋದು ಕಷ್ಟ. ಅದೆಲ್ಲ ಒಂದಿನ ನಾವು ಅದೇ ನಮಗೆ ಬಂಡವಾಳ ಹಾಗೆ ಆಗುತ್ತೆ ಅಂತ ಹೇಳ್ತಾ 25-26ನೇ ಆರ್ಥಿಕ ವರ್ಷದಲ್ಲಿ ಭಾರತದ GDPಯು -6.2% ಪ್ರಗತಿಯನ್ನು ಕಾಣಲಿದೆ ಅಂತ IMF ಕೂಡ ಹೇಳಿತ್ತು. ಇಷ್ಟು ಎಕ್ಸ್ಟ್ರಾ ಮಾಹಿತಿ ಆಯಿತು. ಇನ್ನೆರಡು ವರ್ಷದಲ್ಲಿ ಭಾರತ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುತ್ತೆ ಅಂತ ನಮ್ಮ ನೀತಿ ಆಯೋಗ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಜಪಾನ್ ಹಿಂದಕ್ಕಿದ್ವಿ, ಇನ್ನು ಜರ್ಮನಿ ನಮ್ಮ ಗುರಿ. ಜರ್ಮನಿಗೂ ನಮಗೇನು ಬಹಳ ವ್ಯತ್ಯಾಸ ಇಲ್ಲ. ಸೊ ಒಂದು ಅಂಕಿಅಂಶಗಳಲ್ಲಿ ಹೇಳೋದಾದ್ರೆ ಅಮೆರಿಕ $30 ಟ್ರಿಲಿಯನ್ ಇದೆ. ಅಮೆರಿಕ $30 ಟ್ರಿಲಿಯನ್, ನಾವೆಷ್ಟಿದ್ದೀವಿ? $4 ಟ್ರಿಲಿಯನ್. 4ಕ್ಕೂ 30ಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಒಪ್ಕೊಳ್ಳೋಣ. ಆದರೆ ಚೀನಾ 19 ಇದೆ. ಚೀನಾನು ಸ್ವಲ್ಪ ದೂರದಲ್ಲೇ ಇದೆ, ಇರಲಿ, ಚೀನಾನ ಒಂದು ಕಾಲ ಬರುತ್ತೆ. ಆದರೆ ಜರ್ಮನಿ ಬಹಳ ದೂರ ಇಲ್ಲ ನೋಡಿ, 4.744, ನಾವು 4.187. ಮ್ಯಾಕ್ಸಿಮಮ್ ಒಂದು 0.6 ಟ್ರಿಲಿಯನ್ಸ್ ಅಲ್ಲಿ ಹಿಂದೆ ಇದ್ದೀವಿ ಅಷ್ಟೇ. ಹಾಗಾಗಿ 2-3 ವರ್ಷದಲ್ಲಿ ಡೆಫಿನೆಟ್ಲಿ ನಾವು ವಿಶ್ವದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ, ಜರ್ಮನಿಯನ್ನ ಹಿಂದೆ ಹಾಕ್ತೀವಿ ಅನ್ನೋದು ಪಕ್ಕ. ಇದು ದೇಶವನ್ನ ನೋಡ್ಕೊಳ್ಳೋಣ.
ಇಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ನೋಡಿದಾಗ ಒಂದಷ್ಟು ಅಂಶಗಳನ್ನ ನೋಡ್ಕೋಬೇಕಾಗುತ್ತೆ. ಭಾರತ 4ನೇ ಸ್ಥಾನದಲ್ಲಿದೆ, 5ನೇ ಸ್ಥಾನದಲ್ಲಿ ಜಪಾನ್ ಇದೆ. ಕೇಳ್ಬೋದು 5 ದೇಶಗಳನ್ನ ಕೊಟ್ಟು ಏರಿಕೆ ಕ್ರಮದಲ್ಲಿ ಈ ದೇಶಗಳನ್ನ ಜೋಡಿಸಿ, ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಈಗ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಬರ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬಿಡ್ರಿ ಯಾವುದಕ್ಕೂ. ಓಕೆ, ಅಮೆರಿಕಾ, ಚೀನಾ, ಜರ್ಮನಿ, ಇಂಡಿಯಾ, ಜಪಾನ್, ಮತ್ತೆ ಕೆಳಗಡೆ ಬಿಡಬಾರ್ದು UK, ಫ್ರಾನ್ಸ್, ಇಟಲಿ, ಕೆನಡಾ, ಬ್ರಾಜಿಲ್. ನೀತಿ ಆಯೋಗ 1 ಜನವರಿ 2015 ಭಾರತದ ಒಂದು ಎಕ್ಸಿಕ್ಯೂಟಿವ್ ಬಾಡಿಯಾಗಿ ಯೋಜನಾ ಆಯೋಗವನ್ನು ಬದಲಿಸಿ, ಅಂದ್ರೆ ಪ್ಲಾನಿಂಗ್ ಕಮಿಷನ್ ಬದಲಾಗಿ ನೀತಿ ಆಯೋಗವನ್ನ ತರಲಾಗುತ್ತೆ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಂದ್ರೆ ಭಾರತದ ಸಂವಿಧಾನದಲ್ಲಿ ಯಾವುದಾದರೂ ಒಂದು ಆರ್ಟಿಕಲ್ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಆಗಿರ್ಬೇಕು. ಯಾವುದೇ ಆರ್ಟಿಕಲ್ ಅದಕ್ಕೆ ಸಂಬಂಧಿಸಿಲ್ಲ. ಇಲ್ಲ ಸ್ಟ್ಯಾಟ್ಯೂಟರಿ ಬಾಡಿನ ಅಂದ್ರೆ ಭಾರತದ ಸಂಸತ್ತಿನಲ್ಲಿ ಒಂದು ಆಕ್ಟ್ ಮುಖಾಂತರ ಸ್ಥಾಪನೆ ಆಗಿರ್ಬೇಕು. ಅಂದ್ರೆ ಭಾರತದ ಸಂಸತ್ತಿನಲ್ಲಿ ಪಾಸ್ ಆಗಿರ್ತಕ್ಕಂತಹ ರಾಷ್ಟ್ರಪತಿಗಳಿಂದ ಅಂಕಿತ ಪಡೆದಿರ್ತಕ್ಕಂತಹ ಒಂದು ಕಾಯ್ದೆ ಆಗಿರ್ಬೇಕು. ಅವಾಗ ಮಾತ್ರ ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂತಹ ಸಂಸ್ಥೆ ಆಗಿದ್ರೆ ಅದನ್ನ ಸ್ಟ್ಯಾಟ್ಯೂಟರಿ ಬಾಡಿ ಅಂತೀವಿ. ಇಲ್ಲದೆ ಹೋದ್ರೆ ಗವರ್ನಮೆಂಟ್ ಸರ್ಕಾರದ ಒಂದು ಆದೇಶದ ಮೂಲಕ ಸ್ಥಾಪನೆ ಆಗಿದ್ರೆ ಅದನ್ನು ಎಕ್ಸಿಕ್ಯೂಟಿವ್ ಬಾಡಿ ಅಂತೀವಿ, ಕಾರ್ಯನಿರ್ವಹಣಾ ಸಂಸ್ಥೆ. ಹಾಗಾಗಿ ನೀತಿ ಆಯೋಗ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಅಂದ್ರೆ ಸಾಂವಿಧಾನಿಕ ಸಂಸ್ಥೆಯೂ ಅಲ್ಲ. ನೀತಿ ಆಯೋಗ ಒಂದು ಸ್ಟ್ಯಾಟ್ಯೂಟರಿ ಬಾಡಿಯೂ ಅಲ್ಲ, ಅಂದ್ರೆ ಶಾಸನಾತ್ಮಕ ಸಂಸ್ಥೆಯೂ ಅಲ್ಲ. ಆದ್ರೆ ಇದೊಂದು ಕಾರ್ಯನಿರ್ವಹಣಾ ಸಂಸ್ಥೆ, ಅಂದ್ರೆ ಎಕ್ಸಿಕ್ಯೂಟಿವ್ ಬಾಡಿ ಆಗುತ್ತೆ ಅಂತ ಹೇಳ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿ ಆಯೋಗವಾಗುತ್ತೆ. ನೀತಿ ಆಯೋಗದ ಕೌನ್ಸಿಲ್ನಲ್ಲಿ ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಇವಾಗ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಸೇರಿದಂತೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಮತ್ತು ಪ್ರಧಾನಮಂತ್ರಿಯಿಂದ ನಾಮನಿರ್ದೇಶನಗೊಂಡ ಉಪಾಧ್ಯಕ್ಷರನ್ನು ಒಳಗೊಂಡಿದೆ. ಈಗ ಪ್ರಸ್ತುತ ಪರಮೇಶ್ವರನ್ ಅಯ್ಯರ್ ಅವರು ಸಿಇಒ, ಬಿ ವಿ ಆರ್ ಸುಬ್ರಹ್ಮಣ್ಯ ಅವರು ಸಿಇಒ ಇದ್ದಾರೆ, ನರೇಂದ್ರ ಮೋದಿ ಅವರ ಅಧ್ಯಕ್ಷರಿದ್ದಾರೆ. ನೀವ್ ಹೇಳ್ಬೇಕು ಯಾರು ಉಪಾಧ್ಯಕ್ಷರು ಯಾರಿದ್ದಾರೆ. ಸುಮನ್ ಕೆ ಬೆರಿನಾ ಅಥವಾ ಚೇಂಜ್ ಆಗಿದ್ದಾರೆ, ಒಂದ್ ಸ್ವಲ್ಪ ಅಪ್ಡೇಟ್ ಮಾಡಿ ನೋಡ್ಕೊಂಡ್ರೆ. ಈಗ ಸದ್ಯ ಸುಮನ್ ಕೆ ಬೆರಿ ಇದ್ದಾರೆ, ಕರೆಕ್ಟ್. ಬಿ ವಿ ಆರ್ ಸುಬ್ರಹ್ಮಣ್ಯಂ, ನರೇಂದ್ರ ಮೋದಿ ಅವರೇ ಅಥವಾ ಪ್ರಧಾನಮಂತ್ರಿಗಳೇ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ಅದೊಂದು ಗಮನಿಸಬೇಕು. ಮತ್ತು ನೀತಿ ಆಯೋಗ ಯಾವಾಗ ರಚನೆ ಆಯಿತು ಅಂದ್ರೆ ಜನವರಿ 1, 2015 ನೀತಿ ಆಯೋಗದ ರಚನೆ. ಮತ್ತು ಇತ್ತೀಚೆಗೆ ಅದರ ಮೀಟಿಂಗ್ ಕೂಡ ಆಯಿತು. ನೋಡೋಣ, ಅದ್ರ ಬಗ್ಗೆ ಆಮೇಲೆ ಹೇಳೋಣ. ಅದ್ರ ಬಗ್ಗೆ ಸಪ್ರೇಟ್ ಇದೆ, ಅವಾಗ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಈಗ ಸದ್ಯ ಭಾರತ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುತ್ತೆ, ಈಗ 4ನೇದಾಗಿದೆ ಅಂತ ನೀತಿ ಆಯೋಗ ಹೇಳಿರೋದ್ರಿಂದ ಅದ್ರ ಬಗ್ಗೆ ಮಾಹಿತಿ. ನೀತಿ ಆಯೋಗದ ಮೀಟಿಂಗ್ ಕೂಡ ಮೊನ್ನೆ ಆಯಿತು, ಅದ್ರ ಬಗ್ಗೆ ಯಾರು ಭಾಗವಹಿಸಿದ್ರು ಏನೇನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನು 3ನೇ ಪ್ರಶ್ನೆ, ಕಾರವಾರದ ನೌಕಾನೆಲೆಯಲ್ಲಿ ಭಾರತದ ನೌಕಾಪಡೆಯ INSV ಇಂಡಿಯನ್ ನ್ಯಾಷನಲ್ ಸೇಲಿಂಗ್ ವೆಸಲ್ ಕೌಂಡಿನ್ಯವನ್ನ ಸೇರ್ಪಡೆಗೊಳಿಸಲಾಯಿತು. ಯಾವುದು ಕೌಂಡಿನ್ಯ ನೋಡೋಣ. INSV ಕೌಂಡಿನ್ಯ ಲೋಕಾರ್ಪಣೆ ತೆಂಗಿನ ನಾರು, ಮರದ ಹಲಗೆಗಳಿಂದ ತಯಾರಿಸಿದ ಪ್ರಾಚೀನ ಮಾದರಿಯ ನೌಕೆಯಾಗುತ್ತದೆ. ಪ್ರಾಚೀನ ಕಾಲದ ಮಾದರಿಯಲ್ಲಿಯೇ ಸಿದ್ಧಪಡಿಸಲಾದ ಭಾರತೀಯ ನೌಕಾಸೇನೆಯ ಹಡಗು INSV ಕೌಂಡಿನ್ಯವನ್ನ ನಮ್ಮ ಕರ್ನಾಟಕದ ಕಾರವಾರದಲ್ಲಿರುವ INS ಕದಂಬ ನೌಕಾನೆಲೆಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂತಹ ಗಜೇಂದ್ರ ಶೇಖಾವತ್ ಅವರು ಈ ನೌಕೆಯನ್ನ ಲೋಕಾರ್ಪಣೆಗೊಳಿಸಿದ್ರು. ಮರದ ಹಲಗೆಗಳನ್ನ ತೆಂಗಿನ ನಾರುಗಳ ದಾರ ಬಳಸಿ ಒಲಿದು ರಚಿಸಿದ ನೌಕೆಯ ಮುಂಭಾಗದಲ್ಲಿ ಸಿಂಹದ ಪ್ರತಿಕೃತಿಯನ್ನ ರಚಿಸಿದ್ದು ಗಮನ ಸೆಳೆತಾ ಇದೆ. ಹರಪ್ಪ ಶೈಲಿಯ ಲಂಗರನ್ನ ಹೊಂದಿದೆ. ಹಿಂದೂ ಮಹಾಸಾಗರದಾದ್ಯಂತ ಪ್ರಯಾಣಿಸಿದ ಪೌರಾಣಿಕ ಭಾರತೀಯ ನಾವಿಕ ಮತ್ತು ಸನ್ಯಾಸಿ ಕೌಂಡಿನ್ಯ ಅವರನ್ನ ನೌಕಾಯಾನದಲ್ಲಿ ಅವರ ಹೆಸರನ್ನ ಇಡಲಾಗಿದೆ. ನಮ್ಮ ಪುರಾಣಗಳಲ್ಲಿ ನಾವು ಮಹರ್ಷಿ ಕೌಂಡಿನ್ಯರವರನ್ನ ನೆನಪಿಸ್ಕೊಳ್ಬೇಕಾಗಿದೆ. ಅವರೊಬ್ಬ ಭಾರತೀಯ ನಾವಿಕ ಅಂತ ಕೂಡ ಕರೀತಾರೆ. ಮಹರ್ಷಿ ಕೌಂಡಿನ್ಯರವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಹೀಗಾಗಿ ನೌಕೆಗೆ ಅವರ ಹೆಸರನ್ನು ಇಡಲಾಗಿದೆ. ನೌಕೆಯ ಹಾಯಿಗೆ ಕದಂಬರ ರಾಜ ಲಾಂಛನವಾಗಿದ್ದ ಗಂಡ ಬೇರುಂಡವನ್ನ ಚಿತ್ರವನ್ನು ಅಳವಡಿಸಲಾಗಿದೆ. ಅಜಂತಾ ಗುಹೆಯಲ್ಲಿನ ಪ್ರಾಚೀನ ನೌಕಾಯಾನದ ಚಿತ್ರಗಳು ನೌಕೆ ತಯಾರಿಕೆಗೆ ಸ್ಫೂರ್ತಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ.
ಗೋವಾದ ಹೋದಿ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ನೌಕೆಯನ್ನು 2 ವರ್ಷಗಳ ಅವಧಿಯಲ್ಲಿ ನಿರ್ಮಿಸಿದೆ. ಸಾಂಪ್ರದಾಯಿಕ ತೆಂಗಿನ ನಾರಿನ ಹೊಲಿಗೆ ತಂತ್ರಗಳನ್ನು ಬಳಸಿ ಬಾಬು ಶಂಕರನ್ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಕರಕುಶಲ ಶ್ರಮಿಕರು ಇದನ್ನ ಹಡಗನ್ನ ನಿರ್ಮಿಸಿದ್ದಾರೆ. ಇಷ್ಟು ಓದ್ಬೇಕಾದ್ರೆ ಏನಾಗುತ್ತೆ, ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೋಬೇಕು. ನೀವು ಒಂದೊಂದೇನೆ, ನಾನು ಎಲ್ಲವನ್ನ ಹೇಳಕ್ಕಾಗಲ್ಲ, ಓದಿರ್ತೀವಿ, ನೀವು ನೋಟ್ ಮಾಡ್ಕೋಬೇಕು. ಕೇಳ್ಬೇಕಾದ್ರೆ ಯಾವ ಇಂಪಾರ್ಟೆಂಟ್ ಅವನು ಓದಿರ್ತೀನಿ. ಒಂದು ಹೆಸರೇನು, INSV ಕೌಂಡಿನ್ಯ. ಎರಡನೇ ಪಾಯಿಂಟ್ ಏನು, ಇದನ್ನು ಯಾರು ಡೆವಲಪ್ ಮಾಡಿದ್ರು, ಯಾರು ಡೆವಲಪ್ ಮಾಡಿದ್ದಾರೆ, ಯಾರು ಅಭಿವೃದ್ಧಿಪಡಿಸಿದ್ದಾರೆ, ಗೋವಾದ ಹೋದಿ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ. ಯಾವ ಸಂಸ್ಥೆ ಅಂತ ಬರ್ಕೊಳ್ರಿ, ಗೋವಾದ ಯಾವ ಸಂಸ್ಥೆ. ಮೂರನೇದು ಕೌಂಡಿನ್ಯ ಅಂತಕ್ಕಂಥವ್ರು ಹೆಸರನ್ನು ಇಡಲಾಗಿದೆ. ಅವ್ರು ಏನಾಗಿದ್ರು, ಒಬ್ಬ ದೊಡ್ಡ ಮಹಾರಾಜನಾಗಿದ್ರ ಅಥವಾ ಮಹರ್ಷಿ ಆಗಿದ್ರ, ಒಬ್ಬ ನಾವಿಕ ಆಗಿದ್ರ, ಏನು ಅಂತ ನೆನ್ಪಿಟ್ಕೋಬೇಕು. 5ನೇದು. 4ನೇದು, ಎಲ್ಲಿ ಇದನ್ನ ಡೆವಲಪ್ ಮಾಡಿದ್ರು ಮತ್ತು ಇದನ್ನ ಯಾವ ವಸ್ತುಗಳಿಂದ ಇದನ್ನ ತಯಾರು ಮಾಡಿದ್ದಾರೆ. ತೆಂಗಿನ ನಾರು ಮತ್ತು ಮರದ ಹಲಿಗೆಗಳು. ತೆಂಗಿನ ನಾರು, ಮರದ ಹಲಿಗೆಗಳು. ಮತ್ತೊಂದು ಪಾಯಿಂಟ್, ಯಾರು ಇದನ್ನ ಲೋಕಾರ್ಪಣೆಗೊಳಿಸಿದ್ದಾರೆ ಅಂದ್ರೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರು ಗಜೇಂದ್ರ ಸಿಂಗ್ ಶೇಖಾವತ್ ಅವರು. ಮತ್ತೆ ಇದರಲ್ಲಿ ಗಂಡಬೇರುಂಡ ಅಜಲಾಂಛನವನ್ನು ಬಳಸಿದ್ದಾರೆ. ಅಜಂತಾ ಗುಹೆಯಲ್ಲಿನ ಪ್ರಾಚೀನ ನೌಕಾಯಾನದ ಚಿತ್ರಗಳು ಇದಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಹೀಗೆ ನೋಡಿ ಎಷ್ಟು ಪಾಯಿಂಟ್, ನಾವು ಎಷ್ಟು ಓದಿದ್ರು ಕೂಡ ಇನ್ನೊಂದು ಏನೋ ಕೇಳ್ತಾರೆ. ಮೀರಿಸ್ಬೇಕಂದ್ರೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕು, ಓದಲೇಬೇಕಾಗುತ್ತೆ ಅಂತ INSV ಕೌಂಡಿನ್ಯ. ಕ್ವಶನ್ ನಂಬರ್ 4, ನಾಗ್ಪುರದ ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಒಡಿಸ್ಸಾದ ಗೋಪಾಲ್ಪುರದ ಸೀವರ್ಡ್ ಫೈರಿಂಗ್ ರೇಂಜ್ ನಲ್ಲಿ ತನ್ನ ಆಂಟಿ ಡ್ರೋನ್ ಸಿಸ್ಟಮ್ ಭಾರ್ಗವಾಸ್ತ್ರವಾದ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿತು. ನಾಗ್ಪುರ್ ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಅಂತಕ್ಕಂಥ ಸಂಸ್ಥೆ successfully conducted trials of its anti-drone system Bhargavastra at the Seaward firing range in Odisha's Gopalapura. Bhargavastra ನೀವು ಕೇಳಿರ್ತೀರ. ಪಾಶುಪತಾಸ್ತ್ರ ಮತ್ತು ಸಂಮೋಹನಾಸ್ತ್ರ, ಬ್ರಹ್ಮಾಸ್ತ್ರ, ಭಾರ್ಗವಾಸ್ತ್ರ, ಈ ರೀತಿಯಾಗಿರ್ತಕ್ಕಂತಹ ಸಾಕಷ್ಟು ಅಸ್ತ್ರಗಳನ್ನ ನಮ್ಮ ಪೌರಾಣಿಕ ಮೂವಿಗಳಲ್ಲಿ ನೋಡಿರ್ತೀರ ಅಲ್ಲ. ಸೊ ಅದೇ ರೀತಿಯಾಗಿ ಮತ್ತೊಂದು ಭಾರತದ ಬತ್ತಳಿಕೆಗೆ ಸೇರ್ತಾ ಇದೆ ಭಾರ್ಗವಾಸ್ತ್ರ. ಬ್ರಹ್ಮೋಸ್ ಕ್ಷಿಪಣಿ ನೋಡಿದ್ರಿ, ಸಣ್ಣ ಬ್ರಹ್ಮಾಸ್ತ್ರ ಅನ್ಕೋಬಹುದು. ಅದೇ ರೀತಿ ಇವತ್ತು ಭಾರ್ಗವಾಸ್ತ್ರ. ಹಾಗಾದ್ರೆ ಭಾರ್ಗವಾಸ್ತ್ರ ನಮ್ಮ ಪುರಾಣದಲ್ಲಿ ಯಾರ ಅಸ್ತ್ರವಾಗಿತ್ತು? ಭಾರತದ ಬತ್ತಳಿಕೆಗೆ ಹೊಸ ಭಾರ್ಗವಾಸ್ತ್ರ ಡ್ರೋನ್ ಪ್ರತಿರೋಧಕ ವ್ಯವಸ್ಥೆ ಪರೀಕ್ಷೆ ಯಶಸ್ವಿ. ಡ್ರೋನ್ ಪ್ರತಿರೋಧಕ ಭಾರ್ಗವಾಸ್ತ್ರ ಯಾವ್ದಕ್ಕಂದ್ರೆ, ಇಲ್ಲಿ ಡ್ರೋನ್ಗಳು ಹಾರಾಟ ಮಾಡ್ತಾ ಇದ್ದೇವೆ ಅನ್ಕಂಡ್ರೆ, ಶತ್ರುಪಾಳಯದ ಡ್ರೋನ್ಗಳು, ಸಪೋಸ್ ಪಾಕಿಸ್ತಾನ ಡ್ರೋನ್ ನಮ್ಮ ಕಡೆ ಬಂದ್ರೆ ಅದನ್ನ ನಮ್ಮ S-400 ಟೇಕ್ ಕೇರ್ ಮಾಡಿತ್ತು. ಬಟ್ ಅದೇ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಡ್ರೋನ್ಗಳನ್ನ ಒಡೆದೋಡಿಸ್ತಕ್ಕಂತಹ ಕೆಪಾಸಿಟಿಯನ್ನು ಹೊಂದಿರತಕ್ಕಂತಹ ಭಾರ್ಗವಾಸ್ತ್ರವನ್ನ, ಡ್ರೋನ್ ಪ್ರತಿರೋಧಕ ವ್ಯವಸ್ಥೆಯನ್ನ ಪರೀಕ್ಷೆ ಮಾಡಿದೆ ಭಾರತ. ಪಾಕ್ ವಿರುದ್ಧ ಕಾರ್ಯಾಚರಣೆ ವೇಳೆ ತನ್ನ ಸೇನಾ ಶಕ್ತಿಯ ಮೂಲಕ ಜಗತ್ತಿನ ಗಮನ ಸೆಳೆದ ಭಾರತದ ಬತ್ತಳಿಕೆಗೆ ಭಾರ್ಗವಾಸ್ತ್ರವು ಕೂಡ ಸೇರ್ಪಡೆಗೊಂಡಿದೆ. ಮೈಕ್ರೋ ರಾಕೆಟ್ಗಳು, ಚಿಕ್ಕ ರಾಕೆಟ್ಗಳು, ಕ್ಷಿಪಣಿಗಳಿಂದ ಸುಸಜ್ಜಿತವಾದ ಡ್ರೋನ್ ಪ್ರತಿರೋಧಕ ಆಯುಧ ಭಾರ್ಗವಾಸ್ತ್ರ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಭಾರತ ಯಶಸ್ವಿಯಾಗಿದೆ. ಸರ್ಕಾರಿ ಸ್ವಾಮ್ಯದ ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ STAL ನಾಗ್ಪುರ ಮೂಲದ್ದು. ಇದು ಅಭಿವೃದ್ಧಿಪಡಿಸಿರ್ತಕ್ಕಂಥ ಭಾರ್ಗವಾಸ್ತ್ರವನ್ನ. ಇದು ನೆನ್ಪಿಡ್ಬೇಕು ಯಾವ್ದಂತ. ಸುಮ್ಮನೆ ಕಥೆ ಎಲ್ಲ ಕೇಳಿ ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲದೆ ನೆನ್ಪಿಟ್ಕೊಂಡು ಹೋಗದೆ ಹೋದ್ರೆ ವೇಸ್ಟ್ ಆಗುತ್ತೆ. ತಿಳ್ಕೊಂಬಿಡ್ರಿ. ಭಾರ್ಗವಾಸ್ತ್ರದ ಬಗ್ಗೆ ನೀವು ಕೇಳಿರ್ಬೋದು, 26 ಕಡೆ ಓದಿರ್ತೀರಿ. ಫೈನಲಿ ಹೆಂಗ್ ನೆನ್ಪಿಡ್ಬೇಕು, ಏನ್ ಪಾಯಿಂಟ್ ನೆನ್ಪಿಡ್ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವ ಕಡಿಮೆ ವೆಚ್ಚದ ಪ್ರತಿರಕ್ಷಣಾ ವ್ಯವಸ್ಥೆ ಇದಾಗಿದ್ದು, ವಿಶೇಷವಾಗಿ ಸೂಕ್ಷ್ಮ ಮತ್ತು ಎತ್ತರದ ಕಾರ್ಯಾಚರಣಾ ವಲಯಗಳಲ್ಲಿ ಹಿಂಡು ಹಿಂಡಾಗಿ ಬರುವ ಶತ್ರುಪಡೆ ಡ್ರೋನ್ಗಳನ್ನ ಒಡೆದೋಡಿಸುವಲ್ಲಿ ಗಮನಾರ್ಹ ಪಾತ್ರವನ್ನು ವಹಿಸಲಿದೆ. ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಭಾರ್ಗವಾಸ್ತ್ರ. ಇದೊಂದು ಡ್ರೋನ್ ಪ್ರತಿರೋಧಕ ವ್ಯವಸ್ಥೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಭಾರ್ಗವಾಸ್ತ್ರ ಇದು ಒಂದು ಏನು ಅಂತ ಕೇಳ್ಬೋದು. ಇದೊಂದು ಡ್ರೋನ್ ಪ್ರತಿರೋಧಕ, ಇದೊಂದು ಕ್ಷಿಪಣಿ ಪ್ರತಿರೋಧಕ, ಇದೊಂದು ಆಂಟಿ ಟ್ಯಾಂಕ್ ಪ್ರತಿರೋಧಕ, ಅಥವಾ ಇನ್ನೊಂದು ಏನೋ ಅಂತ ಕೊಡಬಹುದು. ಗಮನಿಸಿ, ದೇಶೀಯ ನಿರ್ಮಿತ ಡ್ರೋನ್ ನಾಶಕ ವ್ಯವಸ್ಥೆಯ ಪರೀಕ್ಷೆ ಯಶಸ್ವಿ. ಮಿನಿ S-400 ಅಂತ ಕರಿಬಹುದು, ಮಿನಿ ಸುದರ್ಶನ ಚಕ್ರ ಅಂತ ಕರಿಬಹುದು.
ಸೊ ಮೇಕ್ ಇನ್ ಇಂಡಿಯಾಗೆ ಮತ್ತೊಂದು ಗರಿ. 5,000 ಮೀಟರ್ ಎತ್ತರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಸುಲಭವಾಗಿ ನಿಯೋಜನೆ, 6-10 ಕಿಲೋಮೀಟರ್ ಸುತ್ತಲಿನ ಹಾರಾಡದ ಡ್ರೋನ್ಗಳನ್ನು ಹೊಡೆದುರುಳಿಸುತ್ತೆ. ಒಂದೇ ಬಾರಿಗೆ 64 ಟಾರ್ಗೆಟ್ ಡ್ರೋನ್ಗಳನ್ನು ಬೇಕಾದರೆ ಹೊಡೆದುರುಳಿಸುತ್ತೆ. 1 ಸೆಕೆಂಡ್ಗೆ ಒಂದು ಕ್ಷಿಪಣಿಗಳು ಹಾರಿ ಹೋಗಿ ಅದನ್ನು ಹೊಡೆದುರುಳಿಸ್ತವೆ. ಸೊ ಮತ್ತಷ್ಟು ಡೀಟೇಲ್ಸ್ ಇದ್ರ PDF ಕೊಟ್ಟಾಗ ನೀವೇ ಓದಬೇಕು. ಸೊ ರಾಮಾಯಣ ಮಹಾಭಾರತಗಳಲ್ಲಿ ನಾವು ದೊಡ್ಡ ಬಿಲ್ವಿದ್ಯೆಗಾರರನ್ನ ನೋಡ್ತೀವಿ. ಪರಶುರಾಮ, ರಾಮ, ಲಕ್ಷ್ಮಣ, ಇಂದ್ರಜಿತ್ತು, ರಾವಣ, ಕೃಷ್ಣ, ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಅರ್ಜುನ, ಹೀಗೆ ಮಹಾನ್ ಬಿಲ್ಲುಗಾರರನ್ನ ಕಾಣ್ತೀವಿ. ಆ ಬಿಲ್ಲುಗಾರರ ಅಸ್ತ್ರಗಳು ಬಹಳಷ್ಟು ಫೇಮಸ್ ಅಲ್ವಾ. ಸೊ ರಾಮ ಮತ್ತು ಕೃಷ್ಣನ ಹತ್ರ ಎಲ್ಲ ಅಸ್ತ್ರಗಳು ಇದ್ವು ಅಂತ ಹೇಳ್ತಾರೆ. ಇಲ್ಲಿ ನಾವು ಒಂದು ಮಾತಾಡ್ತಾ ಇರ್ತಕ್ಕಂಥದ್ದು ಭಾರ್ಗವಾಸ್ತ್ರ. ಇದು ಪರಶುರಾಮನ ಅಸ್ತ್ರವಾಗುತ್ತೆ. ಆತನ ಅಸ್ತ್ರದ ಹೆಸರಿನಲ್ಲಿ ಭಾರ್ಗವಾಸ್ತ್ರವನ್ನ ಹೆಸರಿಡಲಾಗಿದೆ. 5ನೇ ಪ್ರಶ್ನೆ, ಛತ್ತೀಸ್ಗಢ ಮತ್ತು ತೆಲಂಗಾಣ ಗಡಿಯಲ್ಲಿ ನಿರ್ದಿಷ್ಟವಾಗಿ ಕರೆಗುಟ್ಟ ಬೆಟ್ಟಗಳ ಪ್ರದೇಶದಲ್ಲಿ ಮಾವೋವಾದಿಗಳನ್ನ ನಿರ್ಮೂಲನೆ ಮಾಡಲು ಯಾವ ಆಪರೇಷನ್ ಅನ್ನ ನಡೆಸಲಾಯಿತು ಅಂದ್ರೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್. ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಅಂತಕ್ಕಂತಹ ಒಂದು ಆಪರೇಷನ್ನ ಯಾವ ಉದ್ದೇಶಕ್ಕಾಗಿ, ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಯಾವ ಉದ್ದೇಶಕ್ಕಾಗಿ? ಛತ್ತೀಸ್ಗಢ ತೆಲಂಗಾಣ ಬಾರ್ಡರ್ ಅಲ್ಲಿ ಇರ್ತಕ್ಕಂತಹ ನಕ್ಸಲರ ಒಂದು ನಿರ್ಮೂಲನೆಗಾಗಿ ತಂದಿದ್ದ. ಎರಡನೇದು ಇನ್ನೊಂದು ಯಾವುದೋ ಉದ್ದೇಶಕ್ಕೆ, ನಲ್ಲಮಲ್ಲ ಫಾರೆಸ್ಟ್ ಅಲ್ಲಿ ಸಿಗ್ತಕ್ಕಂತಹ ಏನಂತೀವಿ ನಮ್ಮ ಯಾವುದು ಕೆಂಪು ಚಂದನ ಅಲ್ವಾ, ರೆಡ್ ಸ್ಯಾಂಡಲ್ ವುಡ್, ಆ ಕೆಂಪು ಚಂದನದ ಸ್ಮಗ್ಲರ್ಸ್ ಅನ್ನ ಹಿಡಿಯೋದಕ್ಕ, ಅಥವಾ ನಮ್ಮ ದೇಶದ ಹುಲಿಗಳನ್ನ ಹತ್ಯೆ ಮಾಡಿ ಪೋಚ್ ಮಾಡ್ತಾ ಇರ್ತಕ್ಕಂಥವ್ರನ್ನ ತಡೆಗಟ್ಟೋದಕ್ಕ, ಯಾವ ಉದ್ದೇಶಕ್ಕೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಅಂತ ಕೇಳ್ಬೋದು. ನೆನ್ಪಿಡಿ, ಪ್ರಶ್ನೆ ಹೆಂಗ್ ಬೇಕಾದ್ರೂ ಬರ್ಬೋದು. ನಕ್ಸಲರ ನಿರ್ಮೂಲನೆಗೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್, ಇನ್ನೊಂದು ವರ್ಷದಲ್ಲಿ ನಕ್ಸಲ್ ಮುಕ್ತ ಭಾರತ ನಿರ್ಮಾಣಕ್ಕೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಹೆಸರಿನಲ್ಲಿ ನಡೆದ ಕಾರ್ಯಾಚರಣೆಗೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ. 3 ವಾರಗಳ ಅಂತರದಲ್ಲಿ 31 ಮಾವೋವಾದಿಗಳ ಉಗ್ರರನ್ನು ಹೊಡೆದುರುಳಿಸಲಾಗಿದೆ. ಛತ್ತೀಸ್ಗಢ ತೆಲಂಗಾಣ ಗಡಿಗೆ ಬಂದಿರತಕ್ಕಂತಹ ಕರಗುತ್ತಲ ಬೆಟ್ಟ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಫಲಪ್ರದವಾಗಿದೆ ಅಂತ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಮೊನ್ನೆ ಆಪರೇಷನ್ ಸಂಕಲ್ಪ ಅಂತ ಹೇಳ್ತಾ ಇದ್ವಿ, ಅದರ ಭಾಗವೇ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಓಕೆ, ನೆನಪಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಭಾರತೀಯ ಮೂಲದ ಅನಿತಾ ಆನಂದ್ ಅವರು ಭಗವದ್ಗೀತೆಯ ಸಾಕ್ಷಿಯಾಗಿ ಕೆನಡಾದ ವಿದೇಶಾಂಗ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇಂಡಿಯನ್ ಆರಿಜಿನ್ ಅನಿತಾ ಆನಂದ್ ಟೇಕ್ಸ್ ಓತ್ ಎಸ್ ಕೆನಡಾಸ್ ಫಾರಿನ್ ಮಿನಿಸ್ಟರ್ ವಿತ್ ಹರ್ ಹ್ಯಾಂಡ್ಸ್ ಆನ್ ಭಗವದ್ಗೀತಾ. ಇತ್ತೀಚೆಗೆ ಅನಿತಾ ಆನಂದ್ ಅವರು ಯಾವ ದೇಶದ ವಿದೇಶಾಂಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಂದರೆ ಕೆನಡಾ, ಅಥವಾ ಕೆನಡಾದ ವಿದೇಶಾಂಗ ಸಚಿವರಾಗಿ ಭಾರತೀಯ ಮೂಲದವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಯಾರವರು? ಕಮಲಾ ಹ್ಯಾರಿಸ್, ಅನಿತಾ ಆನಂದ್, ಇಂದಿರಾ ನೂಯಿ, ಇನ್ನೊಂದು ಹೆಸರು. ಬನ್ನಿ ಹಾಗಾದ್ರೆ, ಕೆನಡಾ ವಿದೇಶಾಂಗ ಸಚಿವೆಯಾಗಿ ಭಾರತೀಯ ಮೂಲದ ಅನಿತಾ, ಕೆನಡಾದ ವಿದೇಶಾಂಗ ಸಚಿವೆಯಾಗಿ ಭಾರತ ಮೂಲದ ಅನಿತಾ ಆನಂದ್ ಅವರು ಮಾರ್ಕ್ ಕಾರ್ನೆ ನೇತೃತ್ವದ ಸರ್ಕಾರ ಇತ್ತೀಚೆಗೆ ಕೆನಡಾದ ನೂತನ ಪ್ರಧಾನಮಂತ್ರಿಗಳಾಗಿ ಮಾರ್ಕ್ ಕಾರ್ನೆರವರು ಆಯ್ಕೆಯಾಗಿದ್ರು. ಲಿಬರಲ್ ಪಕ್ಷದವರು. ಲಿಬರಲ್ ಪಕ್ಷನೇ ಯಾವ ಪಕ್ಷನೇ? ಹೋಗಿ ನೋಡಿ, ಲೇಬರ್ ಪಕ್ಷನ ಲಿಬರಲ್ ಪಕ್ಷನ ಹೋಗಿ ಒಂದು ವಿಡಿಯೋದಲ್ಲಿ ಮಾತಾಡಿದ್ವಿ, ಇರಲಿ ಪಕ್ಷ, ಅದನ್ನು ಆಮೇಲೆ ನೋಡ್ಕೊಳ್ಳಿ. ಮಾರ್ಕ್ ಕಾರ್ನೆ ಅವರು ಯಾವ ದೇಶದ ಪ್ರಧಾನಮಂತ್ರಿಗಳು? ಕೆನಡಾ ದೇಶದ ಪ್ರಧಾನಮಂತ್ರಿಗಳು. ಅದರ ವಿದೇಶಾಂಗ ಸಚಿವೆಯಾಗಿ ಇವತ್ತು ಭಾರತ ಮೂಲದ ಅನಿತಾ ಆನಂದ್ ಅವರು ಆಯ್ಕೆಯಾಗಿದ್ದಾರೆ, ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೆನಡಾದ ಮೊದಲ ಹಿಂದೂ ಸಚಿವೆ ಎಂಬ ಹೆಗ್ಗಳಿಕೆಯನ್ನು ತಮ್ಮದಾಗಿಸಿಕೊಂಡ್ರು. 2019 ರಾಜಕೀಯ ಪ್ರವೇಶ ಮಾಡಿದ್ರು. ರಾಷ್ಟ್ರೀಯ ರಕ್ಷಣಾ ಸಚಿವ ಹಾಗೂ ಸಾರಿಗೆ ಸಚಿವರಾಗಿ ಈಗ ಆಲ್ರೆಡಿ ಸೇವೆ ಸಲ್ಲಿಸಿದ್ದಾರೆ. ಈಗ ವಿದೇಶಾಂಗ ಸಚಿವೆಯಾಗಿ ಕೆನಡಾದಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯ ಮೂಲದ ಪೋಷಕರಿಗೆ ತಾಯಿ ತಮಿಳುನಾಡಿನವರು, ತಂದೆ ಪಂಜಾಬ್ ಮೂಲದವರು. ಸೊ ಅನಿತಾ ಆನಂದ್, ನ್ಯೂ ಫಾರಿನ್ ಮಿನಿಸ್ಟರ್ ಆಫ್ ಕೆನಡಾ, ಇಂಡಿಯನ್ ಆರಿಜಿನ್, ಕೆನಡಾ, ಒಟ್ಟವಾ
ಕ್ಯಾಪಿಟಲ್ ಟೊರಾಂಟೊ, ದೊಡ್ಡ ಸಿಟಿ. ಓಕೆ, ಸೊ ಪ್ರೈಮ್ ಮಿನಿಸ್ಟರ್ ಮಾರ್ಕ್ ಟಾರ್ನಿಯರ್ ಅವರು. ಕೆನಡಿಯನ್ ಡಾಲರ್ ಇದೆ. ಇನ್ನು ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ರಾಷ್ಟ್ರವೂ ಕೂಡ ಕೆನಡಾ. ಸೊ ಒಂದು ಕಡೆ USA ಇದೆ, ಮತ್ತೊಂದು ಕಡೆ ಅಲಾಸ್ಕಾ ಅಗೇನ್ USA ಇದೆ, ಗಮನಿಸ್ಬೋದು. ಆರ್ಕ್ಟಿಕ್ ಓಷನ್ ಒಂದು ಕಡೆ, ಹೀಗೆ ಪೆಸಿಫಿಕ್ ಓಷನ್ ಮತ್ತೊಂದು ಕಡೆ. ಇಲ್ಲಿದೆ ನೋಡಿ, ಈ ಕಡೆ ಅಟ್ಲಾಂಟಿಕ್ ಓಷನ್, ಈ ಕಡೆ ಪೆಸಿಫಿಕ್ ಓಷನ್, ಗಲ್ಫ್ ಆಫ್ ಮೆಕ್ಸಿಕೋ ಇದೆ. ಅದೇ ರೀತಿಯಾಗಿ ಅಲ್ಲ, ಗಲ್ಫ್ ಆಫ್ ಮೆಕ್ಸಿಕೋ ಅಮೆರಿಕದ ಕೆಳಗಡೆ, ಕರೆಕ್ಟ್. ಸೊ ಇಲ್ಲಿ ಕೆನಡಾ ಇದೆ. ಕೆನಡಾ ಮತ್ತು ಅಮೆರಿಕಕ್ಕೂ ಈಗ ಸ್ವಲ್ಪ ಘರ್ಷಣೆ ಶುರುವಾಗಿದೆ. ಟ್ರಂಪ್ ಹೆಂಗಂದ್ರೆ ಯಾರ ಜೊತೆನೂ ಕೂಡ ಸುಮ್ಮನೆ ಇರ್ತಾ ಇಲ್ಲ, ಎಲ್ಲರ ಜೊತೆ ಕಾಲ್ ಕೆರೆದು ಹೋಗ್ತಾ ಇದ್ದಾನೆ. ಇವತ್ತು ಫ್ರೆಂಡ್ ಅಂದ್ರೆ ನಾಳೆ ಎನಿಮಿ ಮಾಡ್ಕೊಂಡ್ಬಿಡ್ತಾ ಇದ್ದಾನೆ. ಸೊ ಹಾಗಾಗಿ ಒಂದು ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ವಿಡಿಯೋ ಮಾಡಿದ್ ನೋಡ್ರಿ, ಯೂಸ್ ಆಗುತ್ತೆ. 7ನೇ ಪ್ರಶ್ನೆ, ಏಪ್ರಿಲ್ 2025 ಭಾರತದ ಚಿಲ್ಲರೆ ಹಣದುಬ್ಬರ ಜುಲೈ 2019 ನಂತರ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ವರ್ಷಾನುವರ್ಷ ಗ್ರಾಹಕ ಬೆಲೆ ಸೂಚ್ಯಂಕ 3.16ಕ್ಕೆ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಮೂಲಕ ಮತ್ತಷ್ಟು ರೆಪೋ ರೇಟ್ ಕಟ್ಗೆ ನಾವು ರೆಡಿ ಆಗ್ತಾ ಇದ್ದೀವಿ. RBI ಕೂಡ ಮೋಸ್ಟ್ಲಿ ಥಿಂಕ್ ಮಾಡ್ತಾ ಇರ್ಬೋದು. ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಫಾರ್ ಏಪ್ರಿಲ್ 2025 ಡ್ರಾಪ್ ಟು ಇಟ್ಸ್ ಲೋಯೆಸ್ಟ್ ಲೆವೆಲ್ ಸಿನ್ಸ್ 2019 ಜುಲೈ. ಸೊ ಕಳೆದ 5-6 ವರ್ಷಗಳಲ್ಲಿ ನೋಡ್ಕೊಂಡ್ರೆ ಸೊ ಬಹಳ ಕಡಿಮೆ ಚಿಲ್ಲರೆ ಹಣದುಬ್ಬರವನ್ನು ಕಾಣ್ತಾ ಇದ್ವಿ. 3.16ಕ್ಕೆ ಇಳಿದಿದೆ. ಸೊ ಒಳ್ಳೆ ಬೆಳವಣಿಗೆ. ಎಲ್ಲ ರೇಟ್ಗಳು ಇನ್ನಷ್ಟು ಕಡಿಮೆ ಆಗಬೇಕಂತ ಆಶಿಸ್ತಾ, ಚಿಲ್ಲರೆ ಹಣದುಬ್ಬರ ಇಳಿಕೆ, RBIನಿಂದ ಬಡ್ಡಿ ದರ ಕಡಿಮೆ ಆಗುವ ನಿರೀಕ್ಷೆ. ಏಪ್ರಿಲ್ 2025 ಚಿಲ್ಲರೆ ಹಣದುಬ್ಬರ ಅಥವಾ ರಿಟೇಲ್ ಇನ್ಫ್ಲೇಷನ್ ಅಂತೀವಿ. ಅಫಿಷಿಯಲ್ ಆಗಿ ಹೇಳೋದಾದ್ರೆ CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿಬಹುದು. ನೋಡಿ, ಏಪ್ರಿಲ್ 2024 ಕಳೆದ ವರ್ಷ 4.84 ಇದ್ರೆ 3.16ಕ್ಕೆ ಇಳಿದಿದೆ. ಏಪ್ರಿಲ್ ತಿಂಗಳಿನಲ್ಲಿ ಚಿಲ್ಲರೆ ಹಣದುಬ್ಬರವು 6 ವರ್ಷದ ಕನಿಷ್ಠ ಮಟ್ಟವಾಗಿರತಕ್ಕಂತಹ 3.16% ದಾಖಲಾಗಿದೆ. ಇದು 2019 ಆಗಸ್ಟ್ ಬಳಿಕ ದಾಖಲಾಗಿರ್ತಕ್ಕಂಥ ಕನಿಷ್ಠ ಗ್ರಾಹಕ ಬೆಲೆ ಸೂಚ್ಯಂಕ. ಕಳೆದ ತಿಂಗಳು ಮಾರ್ಚಲ್ಲಿ 3.34 ಇದ್ರೆ ಈಗ 3.16ಕ್ಕೆ ಇಳಿಕೆಯನ್ನು ಕಂಡಿದೆ. ಹಾಗಾದ್ರೆ RBI ಥ್ರೆಶೋಲ್ಡ್ ಏನಿದೆ ಅಂದ್ರೆ 4% ಕೆಳಗಿರಬೇಕು ಅನ್ನೋದು ಅವರ ಒಂದು ಮಾನದಂಡ. ಆ ಮಾನದಂಡಕ್ಕಿಂತಲೂ ಕಡಿಮೆನೇ ಬರ್ತಾ ಇದೆ. ಹಾಗಾಗಿ ಜೂನ್ನಲ್ಲಿ ನಿಗದಿಯಾಗಿರ್ತಕ್ಕಂಥ RBI ರೆಪೋ ರೇಟ್ ಅಥವಾ ಹಣಕಾಸು ನೀತಿ ಸಮಿತಿ ಅಥವಾ MPC ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ನ ಸಭೆಯ ಔಟ್ಕಮ್ ಏನಾಗ್ಬೋದು? ಸತತವಾಗಿ 3ನೇ ಬಾರಿಗೆ ಬಡ್ಡಿ ದರವನ್ನು ಏನಾದರೂ ಕಡಿತಗೊಳಿಸ್ಬೋದಾ? ನೋಡೋಣ. ಓಕೆ, ತಗ್ಗಿದ ಚಿಲ್ಲರೆ ಹಣದುಬ್ಬರ 6 ವರ್ಷದ ಕನಿಷ್ಠ ಮಟ್ಟ, ಮತ್ತೆ ರೆಪೋ ದರ ಕಡಿತಕ್ಕೆ ಹಾದಿ ಸುಗಮವಾಗ್ತಾ ಇದೆ. ಸೊ ಜುಲೈ 2019, ಸೊ ಈಗ ಏಪ್ರಿಲ್ 2025 ಮಧ್ಯದಲ್ಲಿ ನೋಡಿದ್ರೆ ಸೊ ಬಹಳ ಇನ್ಫ್ಲೇಷನ್ ಅಲ್ಲಿ ಬದುಕಿದ್ವಿ ಅಂತ ಫೀಲ್ ಆಗುತ್ತೆ. ಸೊ 3.16 ಯಾರು ರಿಲೀಸ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸು NSO ರಿಲೀಸ್ ಮಾಡುತ್ತೆ. ಇಯರ್ ಆನ್ ಇಯರ್ ಗ್ರೋತ್ ನೋಡ್ಬೋದು. ಇನ್ನು ಪ್ರತಿ ಸಲ ಇದನ್ನು ನೋಡ್ತಾನೆ ಇದ್ದೀವಿ. ಕ್ಲಾಸ್ ನಂಬರ್ 497 ಆರ್ಥಿಕ ಸಮೀಕ್ಷೆ ಚಾಪ್ಟರ್ 1ನಲ್ಲಿ ರಾಜ್ಯ ಆದಾಯ ಬೆಲೆಗಳ ಹಣದುಬ್ಬರ ಇನ್ಫ್ಲೇಷನ್ ಬಗ್ಗೆ ಇಲ್ಲಿದೆ. ಭಾರತದಲ್ಲಿ ಪ್ರಸ್ತುತ ಗ್ರಾಹಕ ಬೆಲೆ ಸೂಚ್ಯಂಕಗಳು ಎಷ್ಟಿದಾವೆ? 4 ಇದಾವೆ. ಅದನ್ನು ಯಾರು ರಿಲೀಸ್ ಮಾಡ್ತಾರೆ, ಏನು ಎತ್ತ ಅಂತ ಕ್ಲಾಸ್ ನಂಬರ್ 497 ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ, ಅಥವಾ ಪ್ರತಿ ಸಲ ಮಾಡ್ತಾನೆ ಇದ್ದೀನಿ, ನೋಡ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಮೊದಲ 3 ಸೂಚ್ಯಂಕಗಳನ್ನು ಕಾರ್ಮಿಕ ಬ್ಯೂರೋ ಶಿಮ್ಲಾದವರು ಅನೌನ್ಸ್ ಮಾಡಿದರೆ, 4ನೇ ಸೂಚ್ಯಂಕವನ್ನು ನವದೆಹಲಿಯಲ್ಲಿರ್ತಕ್ಕಂತಹ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅವರು, ಯಾವುದು ಅರ್ಬನ್ ರೂರಲ್ ಲೇಬರರ್ಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದು ಈಗ ಮಾತಾಡಿರ್ತಕ್ಕಂಥದ್ದು. ಇನ್ನು ಉಳಿದವನ್ನ ಇಂಡಸ್ಟ್ರಿಯಲ್ ಲೇಬರ್ಸ್ಗೆ, ಅಗ್ರಿಕಲ್ಚರ್ ಲೇಬರ್ಸ್ಗೆ, ರೂರಲ್ ಲೇಬರ್ಸ್ಗೆ ಯಾರು ಅನೌನ್ಸ್ ಮಾಡ್ತಾರೆ ಅಂದರೆ ಶಿಮ್ಲಾದಲ್ಲಿರ್ತಕ್ಕಂತಹ ಕಾರ್ಮಿಕ ಬ್ಯೂರೋ ಅಥವಾ ಲೇಬರ್ ಬ್ಯೂರೋ. So labor bureau, CPI for industrial workers, CPI for rural laborers, CPI for agricultural laborers, consumer price index, labor bureau, Shimla. ಇನ್ನೊಂದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂಡ್ NSO, ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಅದು ಅರ್ಬನ್ ಮತ್ತು ರೂರಲ್ ಪಾಪ್ಯುಲೇಷನ್ ಬೇಕಾಗಿರ್ತಕ್ಕಂಥ CPI ಅನ್ನು ಅನೌನ್ಸ್ ಮಾಡುತ್ತೆ. ಸೊ ನೋಡಿರ್ಬೋದು ಕೂಡ.
ಕ್ವಶನ್ ನಂಬರ್ 8, ಸ್ಕ್ಯಾಲ್ಪ್ ಕ್ಷಿಪಣಿಯನ್ನು ಯುನೈಟೆಡ್ ಕಿಂಗ್ಡಮ್ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಅಂದ್ರೆ ಫ್ರಾನ್ಸ್. ಸ್ಕ್ಯಾಲ್ಪ್ ಮೊನ್ನೆ ಕಳೆದ ವಿಡಿಯೋದಲ್ಲಿ ಮಾತಾಡ್ತಾ ಇದ್ವಿ, ಸ್ಕ್ಯಾಲ್ಪ್ ಮಿಸೈಲ್ ಅನ್ನು ಭಾರತ ಇದನ್ನ ಯಾಕೆ ಭಾರತ ಮೊನ್ನೆ ಉಗ್ರ ಸಂಹಾರ ಮಾಡೋದಕ್ಕೆ ಬಳಸ್ತು ಅಂದ್ರೆ, ರಾತ್ರಿ ವೇಳೆ ಎಲ್ಲ ಹವಾಗುಣದಲ್ಲೂ ಶತ್ರುಪಾಳ್ಯದ ರೇಡಾರ್ ಕಣ್ತಪ್ಪಿಸಿ ಮುನ್ನುಗ್ಗಿ ಗುರಿಯನ್ನು ನಾಶಪಡಿಸುವುದು ಈ ಕ್ಷಿಪಣಿಯ ವಿಶೇಷತೆ. ಹಾಗಾಗಿ ಇದನ್ನು ಭಾರತ ಬಳಸ್ಕೊಂಡಿತ್ತು. ಸ್ಕ್ಯಾಲ್ಪ್ GPS, INS, IAR ಗೈಡೆಡ್ ಸಿಸ್ಟಮ್, ಯಾವುದೇ ಯುದ್ಧ ವಿಮಾನ ನಮ್ಮಲ್ಲಿ ರಫೇಲ್ ಇದೆ, ಸುಖೋಯ್ ಇದೆ, ಮಿರಾಜ್ ಇದೆ, ಅವುಗಳಲ್ಲೆಲ್ಲ ಇದನ್ನು ಬಳಸ್ಬೋದು. ಇದನ್ನ MBD ಅಂತಕ್ಕಂಥ ಯುರೋಪ್ನ ಸಂಸ್ಥೆ ಡೆವಲಪ್ ಮಾಡಿದೆ ಅಂತ ನೋಡಿದ್ವಿ. ಹೀಗೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಒಳಗೆ ಭಯೋತ್ಪಾದಕರ ಮೂಲಸೌಕರ್ಯಗಳನ್ನು ನಾಶಪಡಿಸಲು ಭಾರತ ರಫೇಲ್ ಫೈಟರ್ ಜೆಟ್ಗಳೊಂದಿಗೆ ಇತ್ತೀಚಿನ ಸ್ಕ್ಯಾಲ್ಪ್ ಕ್ಷಿಪಣಿಗಳನ್ನು ಉಡಾಯಿಸಲಾಯಿತು. ರಫೇಲ್ ಫೈಟರ್ ಜೆಟ್ಗಳಲ್ಲಿ ಸ್ಕ್ಯಾಲ್ಪ್ ಮಿಸೈಲ್ಗಳನ್ನ ಇಟ್ಕೊಂಡು ಹೋಗ್ತಾರೆ, ಎಲ್ಲಿ ಬೇಕಲ್ಲಿ ಉಡಾಯಿಸ್ತಾರೆ. ಇನ್ನು ಸ್ಕ್ಯಾಲ್ಪ್ ಅಂದ್ರೆ ಏನು? ಸ್ಕ್ಯಾಲ್ಪ್ ಅಂದ್ರೆ ಸಿಸ್ಟಮ್ ಡಿ ಕ್ರೈಝೂರೋ ಆಟೋನೋಮೆ ಎ ಲಾಂಗ್ ಪೋರ್ಟೆ ಅಂತೆ, ಯಾವುದರಲ್ಲಿ ಫ್ರೆಂಚ್ ಅಲ್ಲಿ. ಸಿಂಪಲ್ ಆಗಿ ಹೇಳೋದಾದ್ರೆ ಲಾಂಗ್ ರೇಂಜ್ ಆಟೋನಮಸ್ ಕ್ರೂಸ್ ಮಿಸೈಲ್ ಅಂತ ಕರೀತಾರೆ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಎ ಸ್ಟಾರ್ಮ್ ಶಾಡೋ ಅಂತ ಕೂಡ ಕರೀತಾರೆ. UK ದಲ್ಲಿ ಸ್ಟಾರ್ಮ್ ಶಾಡೋ, ಫ್ರಾನ್ಸ್ ಅಲ್ಲಿ ಸ್ಕ್ಯಾಲ್ಪ್ ಅಂತ ಕರೀತಾರೆ. ಇದನ್ನ ಫ್ರಾನ್ಸ್ ಮತ್ತು UK ಜಂಟಿಯಾಗಿ ಅಭಿವೃದ್ಧಿಪಡಿಸಿದವಂತೆ. ಗಮನಿಸಬೇಕು, ಇದನ್ನ ಬಹಳ ದೇಶಗಳು ಬಳಸ್ತಾ ಇದ್ದಾರೆ. ಸ್ಟಾರ್ಮ್ ಶಾಡೋ ಅಂತ ಕರೀತಾರೆ. ಜೊತೆಗೆ ಹ್ಯಾಮರ್ ಬಾಂಬರ್ಗಳನ್ನ ಬಳಸಿದ್ವಿ, ನೆನಪಿಡಬೇಕು. ಸ್ಟಾರ್ಮ್ ಶಾಡೋ ಅಥವಾ ಸ್ಕ್ಯಾಲ್ಪ್, ಫ್ರಾನ್ಸ್ ಅಂಡ್ UK ಇಬ್ರು ಜಂಟಿಯಾಗಿ ಇದನ್ನ ಡೆವಲಪ್ ಮಾಡಿದ್ದಾರೆ. ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಆಗುತ್ತೆ. ಏರ್ ಲಾಂಚ್ಡ್ ಅಂದ್ರೆ ಒಂದು ಯುದ್ಧ ವಿಮಾನವನ್ನ ಬಳಸ್ಕೊಂಡು ಅದರಲ್ಲಿ ಇದನ್ನ ಇಟ್ಕೊಂಡು ಹೋಗಿ ಬೇಕಾದಲ್ಲಿ ಲಾಂಚ್ ಮಾಡ್ತಕ್ಕಂತಹ ಒಂದು ಮಿಸೈಲ್ ಕೂಡ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಹ್ಯಾರೋಪ್ ಡ್ರೋನ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಹ್ಯಾರೋಪ್ ಡ್ರೋನ್ ಇಸ್ ಡೆವಲಪ್ಡ್ ಬೈ ವಿಚ್ ಕಂಟ್ರಿ ಅಂದ್ರೆ ಫ್ರಾನ್ಸ್, ಇಸ್ರೇಲ್, ರಷ್ಯಾ, ಚೀನಾ. ಇಸ್ರೇಲ್ ಹ್ಯಾರೋಪ್ ಡ್ರೋನ್ಗಳನ್ನು ಮನೆ ಬಳಸಿದ್ವಿ ನಾವು. ಇದನ್ನು ಬಹಳ ಅದ್ಭುತ ಡ್ರೋನ್ಗಳಂತ ಕರೀಬಹುದು. ಸೊ ಇಂಡಿಯನ್ ಆರ್ಮಡ್ ಫೋರ್ಸಸ್ ರಿಪೋರ್ಟೆಡ್ಲಿ ಡಿಪ್ಲಾಯ್ಡ್ ಇಸ್ರೇಲಿ ಆರಿಜಿನ್ ಹ್ಯಾರೋಪ್ ಡ್ರೋನ್ಸ್ ಟು ಕ್ಯಾರಿ ಔಟ್ ದ ಪ್ರಿಸೈಷನ್ ಸ್ಟ್ರೈಕ್ಸ್ ಆನ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇನ್ ಪಾಕಿಸ್ತಾನ್ ಡ್ಯೂರಿಂಗ್ ದ ಆಪರೇಷನ್ ಸಿಂಧೂರ ಅಟ್ಯಾಕ್. ಇಲ್ಲೇನಾಗುತ್ತೆ, ಇದರ ವಿಶೇಷ ಅಂದ್ರೆ ಹ್ಯಾರೋಪ್ ಡ್ರೋನ್ಗಳನ್ನು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್ MBT ಕ್ಷಿಪಣಿಯು ವಿಭಾಗವು ಅಭಿವೃದ್ಧಿಪಡಿಸಿದೆ. ಇದೊಂದು ಲೈಟ್ರಿಂಗ್ ಮ್ಯುನಿಷನ್ ಅಂತ ಕರಿತೀವಿ. ಅದರ ಅರ್ಥ ಏನಂತೀವಿ, ಆತ್ಮಹತ್ಯಾ ಡ್ರೋನ್ಗಳಂತ ಕರಿಬೋದು. ಅಂದರೆ ಇಂಥ ಪರ್ಟಿಕ್ಯುಲರ್ ಪ್ಲೇಸಿಗೆ ನೀವು ಹೋಗಿ ಅಲ್ಲಿ ಬ್ಲಾಸ್ಟ್ ಮಾಡು ಅಂತ ಹೇಳಿದ್ರೆ ಆ ಡ್ರೋನ್ಗಳು ಹೋಗಿ ಅಲ್ಲಿ ಬ್ಲಾಸ್ಟ್ ಮಾಡ್ತವೆ. ಇಲ್ಲ ಬೇಡ ವಾಪಸ್ ಬಾ ಅಂದ್ರೆ ವಾಪಸ್ ಬರ್ತವೆ. ಅಂತಹ ಡ್ರೋನ್ಗಳಾಗಿದೆ ವಿಶೇಷವಾಗಿರ್ತಕ್ಕಂಥದ್ದು. 9 ಗಂಟೆಗಳ ಕಾಲ ಅದು ಬೇಕಾದ್ರೂ ಸರ್ಚ್ ಮಾಡ್ಬೋದಂತೆ. ಸರ್ಚ್ ಮಾಡ್ತಾ ಮಾಡ್ತಾ ನಮ್ಗೆ ಯಾವ ಲೊಕೇಶನ್ ಬೇಕು ಅಲ್ಲಿ ಹೋಗಿ ಹಿಟ್ ಮಾಡು ಅಂತ ಹೇಳ್ಬೋದು. ಹೀಗೆ they destroy the targets by crashing into them with an inbuilt explosive payload. ಈ ಡ್ರೋನ್ಗಳು ಸಾಮಾನ್ಯವಾಗಿ ಮಾನವರಹಿತ ವೈಮಾನಿಕ ವಾಹನಗಳಿಗಿಂತ ಭಿನ್ನವಾಗಿ ಕಣ್ಗಾವಲು ಮತ್ತು ದಾಳಿ ಎರಡರ ಪಾತ್ರವನ್ನು ನಿರ್ವಹಿಸ್ತವೆ. ಅಂದರೆ ಸರ್ವೇಲೆನ್ಸ್ಗೂ ಬಳಸಬಹುದು, ಅಟ್ಯಾಕ್ ರೋಲ್ ಅನ್ನು ಕೂಡ ಮಾಡ್ತವೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಆಗುತ್ತೆ. ಹ್ಯಾರೋಪ್ ಡ್ರೋನ್ಗಳು ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸಬಹುದು, ಆದರೆ ಅದರ ಮಾನವ ನಿರ್ವಾಹಕರಿಗೆ ಅಂತಿಮ ದಾಳಿಗಳನ್ನು ಅನುಮತಿಸಲು ಅವಕಾಶವನ್ನು ಕೊಡುತ್ತೆ. ಎಲ್ಲಿಗೆ ಹಿಟ್ ಮಾಡಬೇಕಂತ ಸೊ ನಾವೇ ಕಂಟ್ರೋಲ್ ಮಾಡಬಹುದು. ಒಂದು ವೇಳೆ ದೇ ಇನ್ಕ್ಲೂಡ್ ಅಬಾರ್ಟ್ ಫೀಚರ್ಸ್ ಟು ಕ್ಯಾನ್ಸಲ್ ದ ಮಿಷನ್ ಮಿಡ್ ಏರ್ ಅಂಡ್ ಪ್ರಿವೆಂಟ್ ದ ಅನ್ಇಂಟೆಂಡೆಡ್ ಡ್ಯಾಮೇಜ್. ಒಂದು ವೇಳೆ ನಮಗೆ ಲಾಂಚ್ ಮಾಡಿದ ನಂತರ ಬೇಡ ಅನಿಸಿದ್ರೆ ಸ್ಟಾಪ್ ಮಾಡ್ಬೋದಂತೆ. ಅಂತ ಒಂದು ವ್ಯವಸ್ಥೆಯನ್ನ ಈ ಒಂದು ಹ್ಯಾರೋಪ್ ಡ್ರೋನ್ಗಳು ಅವಕಾಶ ಮಾಡಿಕೊಡ್ತಾ ಇದ್ದಾವೆ. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಡೆವಲಪ್ ಮಾಡಿದ್ದಾರೆ. 1000 ಕಿಲೋಮೀಟರ್ವರೆಗೂ ಇದು ಹಾರಾಡುತ್ತೆ. 185 km/h ಸ್ಪೀಡ್ ಇದೆ ಅಂತೆ ನೋಡ್ಬೋದು. ಸೂಸೈಡ್ ಡ್ರೋನ್ಸ್ ಅಥವಾ ಆತ್ಮಹತ್ಯಾ ಡ್ರೋನ್ಗಳು ಕೂಡ ಇವಾಗ್ತವೆ. ಹ್ಯಾರೋಪ್ ಡ್ರೋನ್ಸ್. ಕ್ವಶನ್ ನಂಬರ್ 10, ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆ UNFF ಅನ್ನು ಯಾವ ಸಂಸ್ಥೆ ಸ್ಥಾಪಿಸಿತ್ತು? ಯುನೈಟೆಡ್ ನೇಷನ್ಸ್ ಫೋರಮ್ ಆನ್ ಫಾರೆಸ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂದರೆ ಎಕೋಸಾಕ್. ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಈ ಒಂದು ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆಯನ್ನು ಸ್ಥಾಪನೆ ಮಾಡಿದೆ.
India highlights forest conservation and sustainable forest management achievements at 20th session of the United Nations Forum on Forests, UNFF. ಅಂದರೆ ಈವನ್ ನಮ್ಮ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಬನ್ನಿ ಸೇರ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತು. ಇಂಡಿಯಾ ಪಾರ್ಟಿಸಿಪೇಟೆಡ್ ಇನ್ ದ 20th session of United Nations Forum on Forest, UNFF, held at the United Nations headquarters, New York, from May 5 to May 9, 2025. ಸೊ ಭಾರತ ಭಾಗವಹಿಸಿತ್ತು. ಹಾಗಾದರೆ ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಫೋರಮ್ ಆನ್ ಫಾರೆಸ್ಟ್ ಎಲ್ಲಿ ನಡೀತು ಅಂದರೆ ನ್ಯೂಯಾರ್ಕಲ್ಲಿ UN ಹೆಡ್ಕ್ವಾರ್ಟರ್ಸ್ ಅಲ್ಲಿ. ಎಲ್ಲಿಂದ ಎಲ್ಲಿಗೆ? May 5ರಿಂದ 9, 2025 ಯುನೈಟೆಡ್ ನೇಷನ್ಸ್ ಫೋರಮ್ ಆನ್ ಫಾರೆಸ್ಟ್ 20ನೇ ಸೆಷನ್ ಆಗಿತ್ತು. ಭಾರತ ಭಾಗವಹಿಸಿತ್ತು. ಜೊತೆಗೆ ನಾವು ಫಾರೆಸ್ಟ್ ಕನ್ಸರ್ವೇಷನ್ ಮಾಡಬೇಕು, ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ಹೇಳ್ತಾ ನೀವು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರ್ಕೊಳ್ಳಿ ಅಂತ ಕೂಡ ಭಾರತ ಈ ಸಂದರ್ಭದಲ್ಲಿ ಕೇಳಿಕೊಂಡಿದೆ. ಸೊ ಭಾರತವು ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಅರಣ್ಯ ಕುರಿತ ವಿಶ್ವಸಂಸ್ಥೆಯ ವೇದಿಕೆ UNFF 20 ಅಧಿವೇಶನದಲ್ಲಿ ಭಾಗವಹಿಸಿತ್ತು. ಇದನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದರೆ 2000 ಇಸ್ವಿಯಲ್ಲಿ ಯುನೈಟೆಡ್ ನೇಷನ್ಸ್ ಎಕಾನಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ UNECOSOC ಅವರು ಇದನ್ನು ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರನೇ ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ ಎಲ್ಲ UN ಮೆಂಬರ್ ಸ್ಟೇಟ್ಸ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನು UN ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ 1945 24 ಅಕ್ಟೋಬರ್ UN ಅಥವಾ ವಿಶ್ವಸಂಸ್ಥೆಯ ಸ್ಥಾಪನೆ. ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಪ್ರಧಾನ ಕಚೇರಿ ಆಂಟೋನಿಯೋ ಗುಟೆರಸ್, ಈಗ ಪ್ರಸ್ತುತ 9th ಸೆಕ್ರೆಟರಿ ಜನರಲ್. ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್ 6 ಅಧಿಕೃತ ಭಾಷೆಗಳಾಗ್ತವೆ. 193 ಸದಸ್ಯ ರಾಷ್ಟ್ರಗಳು. ಇನ್ನು ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಈಗ ಮಾತಾಡ್ತಾ ಇದ್ವಲ್ಲ ಆರ್ಥಿಕ ಸಾಮಾಜಿಕ ಮಂಡಳಿ, ಇದು ಪ್ಲಸ್ ಟ್ರಸ್ಟಿಶಿಪ್ ಕೌನ್ಸಿಲ್, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ, ಈಗ 6 ಸಂಸ್ಥೆಗಳಿದ್ದಾವೆ. ಬಟ್ ಟ್ರಸ್ಟಿಶಿಪ್ ಕೌನ್ಸಿಲ್ 1994ರಿಂದ ಇನ್ಆಕ್ಟಿವ್ ಆಗಿದೆ. ಇವು 6 ಅಂಗ ಸಂಸ್ಥೆಗಳಾಗಿವೆ. ಇನ್ನು ವಿಟೋ ಪವರ್ ನೇಷನ್ಸ್ ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಇಷ್ಟು ಮಾಹಿತಿ ಆಗಿತ್ತು. ಇದು ಕ್ಲಾಸ್ ನಂಬರ್ 809 ಮೇ 2025 ಪಾರ್ಟ್ 8ರ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ